ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಎಲ್ಲರಿಗೂ ನನ್ನ ಮಾತುಗಳು ಕೇಳ್ತಾ ಇದೆ ಅಂದ್ಕೊಳ್ತೇನೆ. ಯಾರಿಗಾದರೂ ನನ್ನ ಮಾತುಗಳು ಕೇಳದೇ ಇದ್ದರೆ ಅಥವಾ ಸ್ಕ್ರೀನ್ ಕಾಣದೇ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರಿ ಓಂ. ಇವತ್ತಿನ ದಿನ ಒಂದು ಹೊಸ ಜ್ಯೋತಿಷ್ಯದ ಆ್ಯಪ್ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ಹಿಂದೆ ನಾವು ಆ್ಯಪನ್ನು ಬಳಸ್ತಾ ಇದ್ವಿ. ಇದೊಂದು ವೆಬ್ ಆ್ಯಪ್. ಇದು ಹಿಂದೆ ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ಆಫ್ಲೈನ್ ವೀಡಿಯೋಸು, ಡಾಕ್ಯುಮೆಂಟ್ಸು, PDF ಅದನ್ನೆಲ್ಲ ಕೂಡ ನೀವು ನೋಡಲಿಕ್ಕೆ ಒಂದು ಆ್ಯಪ್ ಮಾಡಿದ್ವಿ. vaishvanara.com/eಪಾಠ ಅಂತ ವೆಬ್ ಆ್ಯಪ್. ಅದರ ಜೊತೆಗೆ ಜಾತಕ, ಹೊಂದಾಣಿಕೆ ಮತ್ತು ಕೆಲವಿನ ಯುಟಿಲಿಟೀಸ್ ಎಲ್ಲ ಸೇರಿ ಅದನ್ನೊಂದು ಸಪ್ರೇಟ್ ಆ್ಯಪ್ ಮಾಡಿದ್ವಿ. ಅದು /ಜಾತಕ ಅಂತ ಹೇಳಿ. ಇದೆರಡನ್ನೂ ಕೂಡ ನೀವು ಕ್ರೋಮ್ ಬ್ರೌಸಲ್ಲಿ ಯೂಸ್ ಮಾಡಿ ಅದರಿಂದ ವೆಬ್ ಆ್ಯಪನ್ನು ಕ್ರಿಯೇಟ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಸೇಮ್ ಸ್ಮಾರ್ಟ್ಫೋನ್ ಆ್ಯಪ್ ಇದ್ದಂಗೆ ನೀವು ಬಳಸ್ತಾ ಇದ್ದೀರಿ. ಸ್ವಲ್ಪ ಅಪ್ಡೇಟ್ ಮಾಡಿ ಮತ್ತೊಂದು ಆ್ಯಪ್ ಮಾಡಿದ್ದೇನೆ. ಇದು vaishvanara.com/ಜ್ಯೋತಿಷ ಅಂತ ಮೇಲೆ ಈ ಪಾಠ, ಜಾತಕ ಎರಡನ್ನೂ ಸೇರಿಸಿ ಒಂದೇ ಆ್ಯಪ್ ಆಗಿ ಮಾಡಿದ್ದೇನೆ. ಎರಡಕ್ಕೂ ಸಪ್ರೇಟ್ ಆ್ಯಪ್ ಅಲ್ಲದೆ ಒಂದೇ ಆ್ಯಪಲ್ಲಿ ಜಾತಕಕ್ಕೆ ಸಂಬಂಧಪಟ್ಟದ್ದು, ಜ್ಯೋತಿಷಕ್ಕೆ ಸಂಬಂಧಪಟ್ಟದ್ದು, ಅದೇ ರೀತಿ ನಾವು ಕಲಿಯುವಂಥ ಲೈವ್ ಕ್ಲಾಸಸ್ಗೆ ಸಂಬಂಧಪಟ್ಟದ್ದು ಮತ್ತು ಅಡಿಷ್ನಲ್ಲಾಗಿ ಕೆಲವಿನ ಫೀಚರ್ಸ್ ಎಲ್ಲ ಸೇರಿಸಿ ಒಂದು ಆ್ಯಪನ್ನು ಮಾಡಿದ್ದೇನೆ. ಆ ಆ್ಯಪನ್ನು ಹೇಗೆ ಬಳಸಬೇಕು, ಹೇಗೆ ಇನ್ಸ್ಟಾಲ್ ಮಾಡಬೇಕು ಅವನ್ನೆಲ್ಲ ಕೂಡ ನಿಮಗೆ ನಾನು ತೋರಿಸ್ಕೊಡ್ತೇನೆ. ಇದರಲ್ಲಿ ಈ ಆ್ಯಪನ್ನು ನಾವು ಆಲ್ಮೋಸ್ಟ್ ಆಲ್, ಇದು ವೆಬ್ ಆ್ಯಪ್ ಆದ ಕಾರಣ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಡಿವೈಸಸ್ ಸಪೋರ್ಟ್ ಮಾಡ್ತದೆ. ಆ್ಯಂಡ್ರಾಯ್ಡು ಮತ್ತು ಐಫೋನ್, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, ಮ್ಯಾಕ್, ಕೊನೆ ಪಕ್ಷ TV ಕೂಡ ಸಪೋರ್ಟ್ ಮಾಡ್ತದೆ. ನಿಮ್ಮದು ಸ್ಮಾರ್ಟ್ TV ಆಗಿದ್ದು ನಿಮ್ಮ TV ಮೊಬೈಲ್ ಬ್ರೌಸರ್ಗೆ ಸಪೋರ್ಟ್ ಮಾಡಿದರೆ, ಇವತ್ತಿನ ಲೇಟೆಸ್ಟ್ ಎಲ್ಲ ಸ್ಮಾರ್ಟ್ TVs ನಿಮಗೆ ಕ್ರೋಮ್ ಬ್ರೌಸರು ಅಥವಾ ಅದ್ರ ಬ್ರೌಸರ್ಗೆ ಸಪೋರ್ಟ್ ಮಾಡ್ತದೆ. ನೀವು TV ಆ್ಯಪ್ ಸ್ಟೋರಿಗೆ ಹೋದರೆ ಬ್ರೌಸರ್ನ ಯಾವುದಾದ್ರೂ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಅದರಲ್ಲಿ ನೀವು ಇದನ್ನು ಟೈಪ್ ಮಾಡಿ ಸೇಮ್ TV ಸ್ಕ್ರೀನಲ್ಲಿ ಕೂಡ ಸೇಮ್ ಎಲ್ಲ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಟೆಸ್ಟ್ ಮಾಡಲಾಗಿದೆ. ಇನ್ನು ಅನುಕೂಲ ಅಂದರೆ ನಿಮ್ಗೆ TV ಸ್ಕ್ರೀನ್ಗೆ ಕೀಬೋರ್ಡು, ಮೌಸು ಇವತ್ತೆಲ್ಲ ಕೂಡ ವೈರ್ಲೆಸ್ ಸಿಗ್ತದೆ. ಅದು ಕನೆಕ್ಟ್ ಮಾಡಿಕೊಂಡು TVಲಿ ಕೂಡ ನೋಡ್ಬೋದು. ಭಾಳ ಜನಕ್ಕೆ ಕಂಪ್ಯೂಟರ್ ಅವೈಲಬಿಲಿಟಿ ಇರಲ್ಲ, ಸ್ಮಾರ್ಟ್ಫೋನ್ ಅವೈಲಬಿಲಿಟಿ ಇರುತ್ತೆ. ಸ್ಮಾರ್ಟ್ಫೋನಲ್ಲಿ ಪಂಚಾಂಗಕ್ಕೆ ಸಂಬಂಧಪಟ್ಟದ್ದು, ಮುಹೂರ್ತಕ್ಕೆ ಸಂಬಂಧಪಟ್ಟದ್ದು ಕೆಲವೊಂದು ಫುಲ್ ಸ್ಕ್ರೀನಲ್ಲಿ ನೋಡೋದು ಕಷ್ಟ. ಅಂಥ ಸಮಯದಲ್ಲಿ ನೀವು TVಯನ್ನು ಕೂಡ ಯೂಸ್ ಮಾಡ್ಕೋಬೋದು. TVಯಲ್ಲಿ ಕೂಡ vaishvanara.com/ಜ್ಯೋತಿಷ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸ್ಮಾರ್ಟ್ಫೋನಲ್ಲಿ ಹೇಗೆ ಯೂಸ್ ಆಗ್ತದೋ ಸೇಮ್ ಅದೇ ರೀತಿ TVಯಲ್ಲಿ ಕೂಡ ಬರುತ್ತೆ. ಇದೊಂದು ಅಪ್ಡೇಟ್. ಟ್ಯಾಬ್ಗೂ ಕೂಡ ನಿಮಗೆ ಆಲ್ಮೋಸ್ಟ್ ಆಲ್ ಐಪ್ಯಾಡ್ಗಾಗಲಿ ಅಥವಾ ಟ್ಯಾಬ್ಗಾಗಲಿ ಅದರ ಸ್ಕ್ರೀನ್ ಸೈಜು ಸರಿ ಹೋಗುವಂತೆ ಅದರದ್ದು ರೆಸಲ್ಯೂಷನ್ ಎಲ್ಲ ಕೂಡ ಸೆಟ್ ಆಗುವಂತೆ ಮಾಡಲಾಗಿದೆ. ಆಲ್ಮೋಸ್ಟ್ ಆಲ್ ಈ ಒಂದು ಆ್ಯಪ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತದೆ. ಇಟ್ಸ್ ಎ ವೆಬ್ ಆ್ಯಪ್ ಆದ ಕಾರಣ ಇದನ್ನು ಇನ್ಸ್ಟಾಲ್ ಮಾಡೋದು ಈಸಿ, ತೆಗೆದು ಹಾಕೋದು ಈಸಿ. ಇದು ನಿಮ್ಮ ಡಿವೈಸಿಗೆ ಸಂಬಂಧಪಟ್ಟ ಯಾವ ಹಾರ್ಡ್ವೇರ್ನೂ ಟಚ್ ಆಗಲ್ಲ. ಇದು ಕೇವಲ ನಿಮ್ಮ ಕ್ರೋಮ್ ಬ್ರೌಸರ್ಗೆ ಒಂದು ಶಾರ್ಟ್ಕಟ್ ಅಷ್ಟೆ. ಆದರೆ ಆ್ಯಪ್ ಹೇಗೆ ಕೆಲಸ ಮಾಡ್ತೋ ಹಾಗೆ ಇದು ಕೂಡ ಕೆಲಸ ಮಾಡ್ತದೆ. ಸೊ ಅದನ್ನು ಇನ್ಸ್ಟಾಲ್ ಮಾಡೋದು ಎಲ್ಲ ಕೂಡ ನಾವು ಹಂತ ಹಂತವಾಗಿ ನೋಡೋಣ. ನೀವು ಡೆಸ್ಕ್ಟಾಪಲ್ಲಿ ಯೂಸ್ ಮಾಡಬೇಕಾದ್ರೆ ನೀವು ಕ್ರೋಮ್ ಬ್ರೌಸರ್ ಆಗಲಿ, ಎನಿ ಬ್ರೌಸರ್, ಎಡ್ಜ್ ಆಗಲಿ, ಮೊಜಿಲ್ಲಾ ಆಗಲಿ, ಯಾವುದನ್ನು ತಗೊಳ್ಳಿ. ಸೊ ಅದರಲ್ಲಿ vaishvanara.com ಅಂತ ಟೈಪ್ ಮಾಡಿ ನಮ್ಮ ಹೋಮ್ ಪೇಜ್ ಸೆಟ್ ಆಗಿ ಬರ್ತದೆ. ಇದರಲ್ಲಿ ಈ ಜ್ಯೋತಿಷ ಅಂತಿದೆ. ಇದನ್ನು ಕ್ಲಿಕ್ ಮಾಡಿದ್ರು ಡೈರೆಕ್ಟಾಗಿ ನಿಮಗೆ ಪೇಜ್ ಓಪನ್ ಆಗ್ತದೆ. ಅಥವಾ vaishvanara.com/ಜ್ಯೋತಿಷ ಅಂತ ಟೈಪ್ ಮಾಡಿ. ಜ್ಯೋತಿಷ ಅಂತ ಟೈಪ್ ಮಾಡಿದ್ರು ಕೂಡ ಈ ಆ್ಯಪ್ ಎಂಬುದು ಓಪನ್ ಆಗ್ತದೆ. ಸೊ ಕಂಪ್ಯೂಟರ್ಲಿ ಈ ರೀತಿಯಾಗಿ ಕಾಣುತ್ತೆ. ನಿಮಗೆ ಈ ಕಡೆ ಲೆಫ್ಟ್ ಸೈಡ್ ಬಾರ್ ಕಾಣುತ್ತೆ. ಈ ಐಕಾನ್ಸೇ ಸೇಮ್ ನಿಮಗೆ ಈ ಹೋಮ್ ಪೇಜಲ್ಲಿ ಕೂಡ ಅದೇ ಐಕಾನ್ಸ್ ಇರುತ್ತೆ. ರೈಟ್ ಸೈಡು ನಿಮಗೊಂದು ಮೆಸೇಜಸ್ಸು, ಆಮೇಲೆ ಅಲರ್ಟ್ಸ್. ನಿಮಗೇನಾದರೂ ಇದಕ್ಕೆ ಸಂಬಂಧಪಟ್ಟ ಆ್ಯಪಿಗೆ ಸಂಬಂಧಪಟ್ಟ ಅವಾಗವಾಗೂ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿದಾಗ ಮೆಸೇಜ್ ಕಳಿಸ್ತಾ ಇರ್ತೀನಿ. ಅದನ್ನು ನಿಮಗೆ ಬರಬೇಕಾದ್ರೆ ಇದನ್ನು
ಪ್ರೆಸ್ ಮಾಡಬೇಕು. ಸೊ ಎಲ್ಲ ಯಾವುದು ನಿಮ್ಮ ಪ್ರೈವೇಟ್ ಡೇಟಾ ಯಾವುದನ್ನು ಕೂಡ ನಮ್ಮ ಸರ್ವರ್ಲಾಗಲಿ ಸ್ಟೋರ್ ಆಗುವಂಥದ್ದಿಲ್ಲ. ಸೊ ಹಾಗಾಗಿ ಧೈರ್ಯವಾಗಿ ನೀವು ಈ ಆ್ಯಪನ್ನು ಯೂಸ್ ಮಾಡ್ಬೋದು. ಸೊ ಇದೇ ಆ್ಯಪನ್ನು ನಾವು ಮೊಬೈಲಲ್ಲಿ ಹೇಗೆ ಯೂಸ್ ಮಾಡಬೇಕು ಅದನ್ನು ಕೂಡ ನಾವು ನೋಡೋಣ. ಮೊದಲು ಆ್ಯಂಡ್ರಾಯ್ಡಲ್ಲಿ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ನಿಮಗೆ ತಿಳಿಸ್ಕೊಡ್ತೇನೆ. ಈ ಆ್ಯಪನ್ನು ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಕೂಡ ಯೂಸ್ ಮಾಡೋದು ತುಂಬ ಸುಲಭ. ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಳ್ಳಿ. ಆ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು vaishwanara.com ಅಂತ ನೀವು ಟೈಪ್ ಮಾಡಿ ರೀತಿ ಪೇಜ್ ಕಾಣುತ್ತೆ. ನಿಮಗೆ ರೈಟ್ ಸೈಡು 3 ಲೈನ್ಸ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ಜ್ಯೋತಿಷ ಅಂತಂಬೋ ನಿಮಗೆ ಮೆನು ಕಾಣುತ್ತೆ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿ ಈ ಜ್ಯೋತಿಷ ಅಂತ ಆ್ಯಪು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಕೆಳಗೆ ಸ್ಟೇಟಸ್ ಬಾರ್ ಇರ್ತದೆ. ಮೇಲೆ ನೋಡಿದ್ರೆ ಲೆಫ್ಟ್ ಸೈಡ್ ಟಾಪ್ ಕಾರ್ನಲ್ಲಿ ಇನ್ಸ್ಟಾಲ್ ಅಂತ ಒಂದು ಬಟನ್ ಇರ್ತದೆ. ಆ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇನ್ಸ್ಟಾಲ್ ಆ್ಯಪ್ ಅಂತ ಬರುತ್ತೆ. ಇದು ಆ್ಯಂಡ್ರಾಯ್ಡ್ ಫೋನಿಗೆ ಬರುತ್ತೆ, ಬಟ್ ಐಫೋನಿಗೆ ಆ ಆ್ಯಪ್ ಆ ಶಾರ್ಟ್ಕಟ್ ಬರಲ್ಲ, ಬಟ್ ಬೇರೆ ಮೆಥಡ್ ಇದೆ, ನಾನು ಹೇಳ್ಕೊಡ್ತೀನಿ. ಸೊ ಇನ್ಸ್ಟಾಲ್ ಆ್ಯಪ್ ಅಂತಿದಲ್ವ, ಈ ಇನ್ಸ್ಟಾಲ್ ಆ್ಯಪ್ ಬಟನ್ ಪ್ರೆಸ್ ಮಾಡಿ ನಿಮಗೆ ಇನ್ಸ್ಟಾಲ್ ಮಾಡಿಕೊ ಅಂತ ಹೇಳುತ್ತೆ. ಇದು ಬುಕ್ ಮಾರ್ಕ್ ಮಾತ್ರ ಇನ್ಸ್ಟಾಲ್ ಆಗ್ತದೆ. ನಿಮ್ಮ ಕಂಪ್ಯೂಟರ್ಲಿ ನಿಮ್ಮ ಫೋನಲ್ಲಿ ಆ್ಯಪ್ ಸ್ಟೋರಲ್ಲಿ ಏನಿದಿರಲ್ಲ, ಜಸ್ಟ್ ಇಟ್ಸ್ ಎ ಬುಕ್ ಮಾರ್ಕ್, ಶಾರ್ಟ್ಕಟ್ ಅಂತೇವೆ ನಾವು. ಸೊ ಇನ್ಸ್ಟಾಲ್ ಅಂತ ಒತ್ತಿ, ಇನ್ಸ್ಟಾಲ್ ಅನ್ನೋ ತಕ್ಷಣ ಅದು ಇನ್ಸ್ಟಾಲಿಂಗ್ ಅಂತ ಬರುತ್ತೆ. ಇನ್ ಕೇಸ್ ಇದು ಯಾರಿಗೆ ಬರೋದಿಲ್ವೋ ಅವ್ರಿಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಮೆಥಡ್ ಇದೆ. ಮೇಲೆ ಕ್ರೋಮ್ ಬ್ರೌಸರ್ ಇತ್ತಲ್ಲ, ಅದು 3 ಡಾಟ್ಸ್ ಪ್ರೆಸ್ ಮಾಡಿ. ಆ 3 ಡಾಟ್ಸ್, ಒಂದು ನಿಮಿಷ, ಈ 3 ಡಾಟ್ಸ್ ಪ್ರೆಸ್ ಮಾಡಿದ ಮೇಲೆ ನಿಮಗೊಂದು ಸೈಡ್ ಮೆನು ಬರ್ತದೆ. ಕೆಳಗೆ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರು ಕೂಡ ದಿಸ್ ಆ್ಯಪ್ ಈಸ್ ಆಲ್ರೆಡಿ ಇನ್ಸ್ಟಾಲ್ಡ್ ಅಂತಿದೆ, ಇಲ್ಲದ್ರೆ ನಿಮಗೆ ಇನ್ಸ್ಟಾಲ್ ಅಂತ ಬರುತ್ತದೆ, ಅದನ್ನು ಕ್ಲಿಕ್ ಮಾಡಿದ್ರು ನಿಮಗೆ ಇನ್ಸ್ಟಾಲ್ ಆಗ್ತದೆ. ಸೊ ಕ್ರಿಯೇಟ್ ಶಾರ್ಟ್ಕಟ್ ಬೇಡ, ದಿಸ್ ಆ್ಯಪ್ ಮೇಲೆ ಇನ್ಸ್ಟಾಲ್ ಮಾಡಿ. ಶಾರ್ಟ್ಕಟ್ ಇನ್ಸ್ಟಾಲ್ ಮಾಡಲಿಕ್ಕೆ ಹೋಗ್ಬೇಡ, ಅದು ಕ್ರೋಮಲ್ಲೇ ಓಪನ್ ಆಗ್ತಿದೆ. ಓಕೆ, ಈಗ ನಿಮಗೆ ಆ್ಯಪ್ ಇನ್ಸ್ಟಾಲ್ ಆಯಿತು. ಸೊ ನೋಡಿ, ಈ ಜ್ಯೋತಿಷ ಅಂತ ಆ್ಯಪ್ ಇರುತ್ತೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ್ಯಪ್ ಈ ರೀತಿ ಓಪನ್ ಆಗ್ತದೆ. ನಿಮಗೆ ರೈಟ್ ಸೈಡು ಟಾಪ್ ಕಾರ್ನರ್ಲಿ ಅಲರ್ಟ್ಸ್ ಅಂತಿದೆ. ಇನ್ ಕೇಸ್ ನಾನು ಈ ಆ್ಯಪಿಗೆ ಸಂಬಂಧಪಟ್ಟ ಏನಾದರೂ ಅಪ್ಡೇಟ್ಸ್ ನಿಮಗೆ ಕಳಿಸ್ಬೇಕಾದ್ರೂ, ಕೆಲವಿನ ಪೇಜಸ್ ನಿಮಗೆ ಆಟೋಮೆಟಿಕ್ ಕಳಿಸ್ಬೇಕಾದ್ರೂ ಡೈರೆಕ್ಟಾಗಿ ಈ ಆ್ಯಪಲ್ಲೇ ನಿಮ್ಗೆ ಓಪನ್ ಆಗ್ತದೆ. ಸೊ ಜಸ್ಟ್ ಇಲ್ಲಿ ಮಾಡ್ತೀರಾ, ಅಲರ್ಟ್ ಅಂತಿದಲ್ವ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಅಲರ್ಟ್ಸ್ ಅಂತ ಬೋದು. ಕೆಳಗೆ ನೋಡಿ, ಸಬ್ಸ್ಕ್ರೈಬ್ಡ್ ಸಕ್ಸಸ್ಫುಲಿ, ಯು ವಿಲ್ ನೌ ರಿಸೀವ್ ಡೈಲಿ ಅಲರ್ಟ್ಸ್ ಅಂತ ಇರುತ್ತೆ. ಸೊ ಡೈಲಿ ಅಲರ್ಟ್ಸ್ ಏನಲ್ಲ, ಯಾವಾಗ ನಾನು ಕಳಿಸ್ತೀನೋ ಅದಕ್ಕೆ ಸಂಬಂಧಪಟ್ಟ ಅಲರ್ಟ್ಸ್ ಬರ್ತದೆ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಲರ್ಟ್ಸ್ ಬಂದಾಗ ಇಲ್ಲಿ ಮೆಸೇಜಸ್ ಅಂತ ಇರುತ್ತಲ್ಲ, ಈ ಮೆಸೇಜಸ್ಸಲ್ಲಿ ನಿಮಗೆ ಸ್ಟೋರ್ ಆಗಿರುತ್ತೆ. ಇಂಪಾರ್ಟೆಂಟ್ ಮೆಸೇಜಸ್ ಸಾರ ಸ್ಟೋರ್ ಆಗ್ತದೆ, ಯಾವುದು ಇಂಪಾರ್ಟೆಂಟ್ ಇಲ್ಲೋ ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಮಾತ್ರ ಕೊಡುತ್ತೆ. ಆ ರೀತಿ. ಸೊ ಇದು ಈ ಆ್ಯಂಡ್ರಾಯ್ಡ್ ಫೋನಲ್ಲಿ ಇನ್ಸ್ಟಾಲ್ ಮಾಡುವ ಪದ್ಧತಿ. ಉಳಿದದ್ದೆಲ್ಲ ಕೂಡ ಎಲ್ಲ ಫೋನಿಗೂ ಮತ್ತು ಕಂಪ್ಯೂಟರ್ಗೂ ಎಲ್ಲ ಸೇಮ್ ಇರುತ್ತೆ. ಈಗ ಐಫೋನಲ್ಲಿ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತಂಬುದನ್ನು ಹೇಳ್ಕೊಡ್ತೇನೆ. ನಿಮಗೆ ಸಫಾರಿ ಬ್ರೌಸರ್ ಇರುತ್ತೆ, ಅದನ್ನು ಓಪನ್ ಮಾಡಿಕೊಳ್ಳಿ. ಅದರಲ್ಲಿ ನೀವು vaishwanara.com ಅಂತ ಓಪನ್ ಮಾಡಿ. ಸೇಮ್ ರೈಟ್ ಸೈಡು ನಿಮಗೊಂದು 3 ಲೈನ್ಸ್ ಕಾಣುತ್ತೆ, ಈ ಜ್ಯೋತಿಷ ಅಂತ ಕ್ಲಿಕ್ ಮಾಡಿ. ಸೇಮ್ ಇದರಲ್ಲಿ ಕೂಡ ನಿಮಗೆ ಆ್ಯಪ್ ಅಂಬೋದು ಓಪನ್ ಆಗ್ತದೆ. ಬಟ್ ಇದರಲ್ಲಿ ಇನ್ಸ್ಟಾಲೇಷನ್ ಅಂತಂಬೋದು ಇದು ವರ್ಕ್ ಆಗಲ್ಲ. ಸೊ ಇದಲ್ವಾ, ಇದು ನಿಮ್ಮನ್ನು ಗೈಡ್ ಮಾಡ್ತದೆ ಅಷ್ಟೇ. ಸೊ ಐಫೋನ್ಗೆ ಏನು ಮಾಡಬೇಕು ಅಂತ ಹೇಳ್ತದೆ. ಸೊ ಟ್ಯಾಪ್ ಟು ದ ಶೇರ್ ಬಟನ್ ಅಟ್ ದಿ ಬಾಟಮ್ ಆಫ್ ಯುವರ್ ಸ್ಕ್ರೀನ್, ಸ್ಕ್ರಾಲ್ ಡೌನ್ ಟು ದ ಮೆನು ಅಂಡ್ ಟಾಪ್ ಅಂಡ್ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಇರುತ್ತೆ. ಇಲ್ಲಿ ನೋಡಿ, ನಿಮಗೆ ಇದಕ್ಕೆ ಏನು ಮಾಡಬೇಕಂದ್ರೆ, ನಿಮಗೆ ಈ ಬ್ರೌಸರ್ URL ಟೈಪ್ ಮಾಡ್ತಿರಲಿ, ಪಕ್ಕದಲ್ಲ 3 ಲೈನ್ಸ್ ಇದೆಲ್ಲ ಟೈಪ್ ಮಾಡಿ, ಪ್ರೆಸ್ ಮಾಡಿ. ಮೇಲೆ ಶೇರ್ ಅಂತ ಬಟನ್ ಇದೆ, ಇದು ಕ್ಲಿಕ್ ಮಾಡಿದ ತಕ್ಷಣ ನೀವು ಕೆಳಗೆ ಬಂದರೆ ನಿಮಗೆ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಕಾಣುತ್ತೆ. ಇಲ್ಲೇ ಕಾಣ್ತಾ ಇದೆ ನೋಡಿ, ಕೆಲವೊಮ್ಮೆ ಕೆಳಗೆ ಕಾಣ್ತದೆ ಈ ಥರ. ಸೊ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಕ್ಲಿಕ್ ಮಾಡಿ. ಸೊ ಈ ರೀತಿ ನಿಮಗೆ ಬರ್ತದೆ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ, ಜಸ್ಟ್ ಆ್ಯಡ್ ಮಾಡಿ. ಸೊ ನಿಮಗೆ ಆ್ಯಪ್ ಥರ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತೆ. ಅದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೇಮು ಐಫೋನ್ ಕೂಡ ಸೇಮ್ ಆ್ಯಪ್ ಇದ್ದಾಗೆ ಓಪನ್ ಆಗ್ತದೆ. ಮತ್ತು ನೀವು ಅಲರ್ಟ್ಸ್ ಮಾಡಬೇಕಾದ್ರೆ ಇಲ್ಲಿ ಮೇಲೆ ರೈಟ್ ಸೈಡ್ ಕಾರ್ನರ್ ಬೆಲ್ ಐಕಾನ್ ಇದೆಲ್ಲ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ಈ ರೀತಿ ಈ ಜ್ಯೋತಿಷ ವುಡ್ ಲೈಕ್ ಟು ಸೆಂಡ್ ಯುವರ್ ನೋಟಿಫಿಕೇಶನ್ಸ್ ಬರುತ್ತೆ. ಜಸ್ಟ್ ಅಲೌ ಅಂತ ಪ್ರೆಸ್ ಮಾಡಿ. ಅಲೌ ಅಂತ ಪ್ರೆಸ್ ಮಾಡಿದ್ರೆ ಇನ್ನು ಮೇಲೆ ನಾನೇನಾದರೂ ಕಳಿಸಿದ್ರೆ ನಿಮಗೆ ಅದು ನೋಟಿಫಿಕೇಶನ್ ಬರ್ತದೆ. ಇನ್ ಕೇಸ್ ಬೇಡ ಅಂತಂದರೆ ನೀವೇನು ಅದನ್ನು ಅವಶ್ಯಕತೆ ಇಲ್ಲ. ಇದು ಐಫೋನಲ್ಲಿ ನೀವು ಯೂಸ್ ಮಾಡೋ ಪದ್ಧತಿ. ಈಗ ಡೆಸ್ಕ್ಟಾಪಲ್ಲಿ ನಾವು ಇದನ್ನು ಹೇಗೆ ಬ್ರೌಸ್ ಮಾಡಬೇಕು ಅಂತಂಬುದು ನೋಡೋಣ. ಸೊ vaishwanara.com ಅಂತ ಓಪನ್ ಮಾಡಿ. ಈ ಜ್ಯೋತಿಷ ನಿಮಗೆ ಈ ರೀತಿ ನಿಮಗೆ ಕಾಣುತ್ತೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ.
ಓನ್ಲಿ ಇನ್ಸ್ಟಾಲೇಷನ್ ಪ್ರೊಸೀಜರ್ ಮಾತ್ರ ಬೇರೆ ಆಗ್ತದೆ, ಉಳಿದದ್ದು ಎಲ್ಲ ಕೂಡ ಸೇಮ್ ಇರುತ್ತೆ. ಫಂಕ್ಷನಾಲಿಟಿ ಮೊಬೈಲ್ ಫೋನ್ ಆದರೂ ಟಿ ವಿ ಆದರೂ ಎಲ್ಲ ಸೇಮ್ ಇರುತ್ತೆ. ಟಿ ವಿಯಲ್ಲಿ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕಾಗಲ್ಲ, ಡೈರೆಕ್ಟ್ ಬ್ರೌಸರ್ಲಿ ಡೈರೆಕ್ಟಾಗಿ ಯೂಸ್ ಮಾಡಬೇಕು. ಬ್ರೌಸರ್ಲಿ ಮೇಲೆ vaishwanara.com/jyotisha ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ಮೊದಲನೇದಾಗಿ ಈ ಮೀ ಅಂತಿರುತ್ತೆ, ಇದು ಪರ್ಸನಲೈಸೇಷನ್ ಅಂತೇವೆ. ಸೊ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ, ಇದನ್ನು ಸೆಟ್ ಮಾಡಿಕೊಂಡ್ರೆ ಪ್ರತಿದಿನ ನಿಮಗೆ ತಾರಾಬಲ ಇದೆಯೋ, ಚಂದ್ರಬಲ ಇದೆಯೋ, ಗುರುಬಲ ಇದೆಯೋ, ಅಥವಾ ಸಂಧ್ಯಾವಂದನೆ ಮಾಡೋರಿಗೆ ಆ ಸಂಕಲ್ಪ ಹೇಗೆ ಹೇಳಬೇಕು ಎಲ್ಲ ಕೂಡ ಇದರಲ್ಲಿ ಸಿಗುತ್ತೆ. ಸೊ ಈ ಜ್ಯೋತಿಷ್ಯದಲ್ಲಿ ಫಸ್ಟ್ ಮೀ ಅಂತ ಇದಲ್ವಾ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ಈ ರೀತಿ ಮೈ ಡ್ಯಾಶ್ ಬೋರ್ಡ್ ಅಂತ ಕಾಣುತ್ತೆ. ಇದರಲ್ಲಿ ಯಾವ ಲಾಗಿನ್ ಸ್ಕ್ರೀನ್ ಇರಲ್ಲ, ನೀವು ಯೂಸರ್ ನೇಮು, ಪಾಸ್ವರ್ಡು, ಫೋನ್ ನಂಬರ್ ಯಾವುದು, ಇಮೇಲ್ ಐ ಡಿ ಯಾವುದು ಕೊಡಬೇಕಾಗಿಲ್ಲ. ಜಸ್ಟ್ ಸೆಟಪ್ ಮೈ ಪ್ರೊಫೈಲ್ ಅಂತ ಇರುತ್ತೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿ. ಸೊ ಸಪೋಸ್ ನಾನು ಏನು ಮಾಡ್ತೇನೆ, ಟೆಸ್ಟ್ ಅಂತ ಕೊಡ್ತೇನೆ, ಅಥವಾ ಶ್ರೀಕೃಷ್ಣ ಅಂತ ಕೊಡ್ತೇನೆ. ಶ್ರೀರಾಮ ಅಂತ ಕೊಟ್ಟಿದ್ದೇನೆ. ಸೊ ಡೇಟ್ ನಿಮ್ಮ ಇಷ್ಟ, ಯಾವುದಾದ್ರೂ ಡೇಟ್ ಕೊಡಿ. ಸೊ ನಾನು ಇವತ್ತಿನ ಡೇಟೇ ಕೊಡ್ತೇನೆ, 05/2026, ಸಮಯ 8 ಗಂಟೆ. ಸೊ ಸಿಟಿ ಬ್ಯಾಂಗ್ಳೂರ್. ಸೊ ನೀವು ಟೈಪ್ ಮಾಡಿದ ತಕ್ಷಣ ನಿಮಗೆ ಸ್ಕ್ರೀನಲ್ಲಿ ಪಾಪಪ್ ಕಾಣುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೇವ್ ಪ್ರೊಫೈಲ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಳ್ಳಿ. ಸೊ ನಿಮ್ಮ ಹೆಸರು ಸೇವ್ ಆಗುತ್ತೆ ನೋಡ್ರಿ, ಶ್ರೀರಾಮ. ನಿಮ್ಮ ನಿಮ್ಮ ನಕ್ಷತ್ರ ಏನು, ಜನ್ಮ ನಕ್ಷತ್ರ ಏನು, ಜನ್ಮರಾಶಿ ಏನು ಅಂತ ಬರ್ತದೆ. ಇನ್ ಕೇಸ್ ಏನಾದರೂ ನೀವು ತಪ್ಪು ಹೊಡೆದ್ರೆ ಇಲ್ಲಿ ರೈಟ್ ಸೈಡ್ ನಿಮಗೆ ಐಕಾನ್ ಕಾಣುತ್ತೆ, ಅದು ಕ್ಲಿಕ್ ಮಾಡಿ ಎಡಿಟ್ ಪ್ರೊಫೈಲ್ ಅಂತ ಹೊಡ್ರಿ. ನೀವು ಜಸ್ಟ್ ಎಡಿಟ್ ಮಾಡ್ಕೋಬೋದು. ಬೇಡ ನಾ ಡೀಟೇಲ್ಸ್ ತೆಗಿಬೇಕು ಅಂತಂದರೆ ಜಸ್ಟ್ ಡಿಲೀಟ್ ಪ್ರೊಫೈಲ್ ಅಂದರೆ ಡಿಲೀಟ್ ಆಗಿಬಿಡ್ತದೆ. ನೀವು ಇಲ್ಲಿ ಕೊಟ್ಟ ತಕ್ಷಣ ಪ್ರತಿದಿನ ಏನಾಗ್ತದೆ, ನಿಮಗೆ ಡೇಟ್, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಎಲ್ಲ ಕಾಣುತ್ತೆ. ಇದು ನೋಡಿ ಒಂದು ಗಮನದಲ್ಲಿ ಇರಬೇಕು. ಅಟ್ ಸನ್ರೈಸ್ ಟೈಮ್, ಸೂರ್ಯೋದಯಕ್ಕೆ ಏನಿದೆ ಅದು ಕಾಣುತ್ತೆ. ಮಧ್ಯದಲ್ಲಿ ಬದಲಾದರೆ ಇಲ್ಲಿ ಕಾಣಲ್ಲ, ಯಾಕೆಂದರೆ ಇದು ತಾರಾಬಲ, ಚಂದ್ರಬಲ ಇದೆಲ್ಲ ಕೂಡ ಸೂರ್ಯೋದಯ ಸಮಯಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಹಾಗಾಗಿ ಇದನ್ನು ನೋಡಿ, ತಾರಾಬಲ ಹೇಗಿದೆ, ಆಮೇಲೆ ಚಂದ್ರಬಲ ಹೇಗಿದೆ, ಅವತ್ತಿನ ನಕ್ಷತ್ರಕ್ಕೆ ತಾರಾಬಲ, ಚಂದ್ರಬಲ, ಗುರುಬಲ ನಿಮಗಿದೆಯೋ ಇಲ್ವೋ, ಶನಿ ಬಲ 7 ವರ್ಷ ಶನಿ ನಡೀತಾ ಇದೆಯಾ, ಅಷ್ಟಮ ಶನಿ ನಡೀತಾ ಇದೆಯಾ, ಅಥವಾ ಶನಿ ಚೆನ್ನಾಗಿದೆಯಾ, ಈ ಡೀಟೇಲ್ಸ್ ಎಲ್ಲ ನಿಮಗೆ ಕಾಣುತ್ತೆ. ನೀವು ದಿನನಿತ್ಯ ಇದನ್ನು ನೋಡ್ಕೊಳ್ಬೋದು. ಆಮೇಲೆ ಸಂಕಲ್ಪವನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಬೋದು. ಇದರಲ್ಲಿ ಮತ್ತೊಂದು ಆಪ್ಷನ್ ಇದೆ, ಈ 3 ಬಟನ್ಸ್ ಸೈಡ್ ಮೆನು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಕೆಳಗೆ ಇಂಗ್ಲೀಷ್ ಅಂತಿದಲ್ವಾ, ನೀವು ಬೇಕಾದರೆ ಕನ್ನಡ ಚೇಂಜ್ ಮಾಡ್ಕೋಬೋದು. ಸೊ ನೋಡಿ, ಎಲ್ಲ ನಿಮಗೆ ಕನ್ನಡದಲ್ಲಿ ಬರುತ್ತೆ. ಸೊ ಮೊಬೈಲ್ ಫೋನ್ ಇದ್ದವ್ರು ಏನು ಮಾಡ್ತೀರಿ, ಸ್ಟೇಟಸ್ ಬಾರಲ್ಲಿ ಹೋಮ್ ಬಟನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ. ಕೆಳಗೆ ಸೆಟ್ಟಿಂಗ್ಸ್ ಅಂತ ಇರ್ತದೆ, ಅದನ್ನು ಓಪನ್ ಮಾಡಿ. ಇಲ್ಲಿ ಲ್ಯಾಂಗ್ವೇಜ್ ಅಂತ ಕಾಣುತ್ತೆ ನೋಡಿ, ನಿಮಗೆ ಯಾವ ಲ್ಯಾಂಗ್ವೇಜ್, ಇಂಗ್ಲೀಷು, ತೆಲುಗು, ಕನ್ನಡ 3 ಇದೆ. ನೀವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಆಯ್ಕೆ ಮಾಡಿಕೊಳ್ಬೋದು. ಸೊ ಮಾಡಿಕೊಂಡು ಜಸ್ಟ್ ನೀವು ನಿಮ್ಮ ಪ್ರೊಫೈಲ್ ಹೊಡೆದ್ರೆ ನೋಡಿ, ಇಲ್ಲಿ ನೀವು ಏನು ಹೆಸರು ಕೊಡ್ತೀರೋ ನಿಮಗೆ ಇಲ್ಲಿ ಸ್ಟೇಟಸ್ ಬಾರ್ಲಾಗಲಿ ಇಲ್ಲಿ ಅದೇ ಹೆಸರು ಕಾಣುತ್ತೆ. ಓಕೆ. ಸೊ ನಿತ್ಯ ಸಂಕಲ್ಪ, ಸಂಧ್ಯಾವಂದನಾದಿಗಳು ಮಾಡೋ ಕಾಲಕ್ಕೆ ನೀವು ಓಪನ್ ಮಾಡ್ಬೋದು, ನೋಡ್ಬೋದು. ಇದು ಮೊದಲನೇ ಆಪ್ಷನ್, ಫೀಚರ್. ಮತ್ತೆ ಮುಖಪುಟಕ್ಕೆ ಬರ್ತೇನೆ. ಇಲ್ಲಿ ಈ ಜಾತಕ ಇದನ್ನು ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಸ್ಕ್ರೀನ್ ಕಾಣುತ್ತೆ. ಅದೇ ನಿಮಗೆ ಮೊಬೈಲ್ ಫೋನಲ್ಲಾದರೆ ನಿಮಗೆ ಇನ್ನೂ ಚೆನ್ನಾಗಿ ಈ ರೀತಿ ಚಿಕ್ಕದಾಗಿ ಕಾಣುತ್ತೆ ನೋಡಿ. ಇದು ಆಟೋಮೆಟಿಕ್ಕಾಗಿ ನೀವು ಓಪನ್ ಮಾಡಿದ ತಕ್ಷಣ ಟ್ರಾನ್ಸಿಟ್ ಗೋಚಾರ ಬರ್ತದೆ. ನಾನು ಸೌಲಭ್ಯಕ್ಕಾಗಿ ಲ್ಯಾಂಗ್ವೇಜ್ ಬದಲಾವಣೆ ಮಾಡ್ತೇನೆ, ಮತ್ತು ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಿಮಗೆ ಇದನ್ನು ಡೇಟ್ ಆ್ಯಂಡ್ ಟೈಮ್ ಕಾರ್ಡ್ ಸಿಗುತ್ತೆ. ಡೇಟು ಟೈಮು ಪ್ಲೇಸ್ ಬೈ ಡಿಫಾಲ್ಟ್ ಇರ್ತದೆ. ಇದು ನ್ಯಾಟಲ್ ಅಂತಂದರೆ ಜಾತಕ, ಟ್ರಾನ್ಸಿಟ್ ಅಂದರೆ ಗೋಚಾರ. ಟ್ರಾನ್ಸಿಟ್ ಕ್ಲಿಕ್ ಮಾಡಿದ್ರೆ ಗೋಚಾರ ಬರ್ತದೆ, ನ್ಯಾಟಲ್ ಅಂದರೆ ಜಾತಕ ಚಕ್ರ ಬರ್ತದೆ. ಕಂಪ್ಯೂಟರ್ ಸ್ಕ್ರೀನಲ್ಲಿ ಈ ರೀತಿ ಕಾಣುತ್ತೆ, ಮೊಬೈಲ್ ಫೋನಲ್ಲಿ ಕೆಳಗೆ ಇರ್ತದೆ. ಸೊ ಇದು ಜಾತಕ, ನೀವು ಯಾವ ಐನಾಂಶವನ್ನು ಬಳಸ್ತಾ ಇದ್ದೀರಿ, ಪಕ್ಕದಲ್ಲಿ ನವಾಂಶ ಚಕ್ರ, ಆಮೇಲೆ PDF ಏನಾದರೂ ಜನರೇಟ್ ಮಾಡ್ಕೋಬೋದು. ಶೇರ್ ಮಾಡ್ಕೋಬೇಕಾದ್ರೆ ಯಾರಿಗಾದ್ರು ವಾಟ್ಸಪ್ಪಲ್ಲಿ, ಟೆಲಿಗ್ರಾಮಲ್ಲಿ ಶೇರ್ ಮಾಡ್ಕೋಬೋದು. ಗ್ರಹಗಳ ಡೀಟೇಲ್ಸ್, ಸೊ ಗ್ರಹ, ಡಿಗ್ರಿ, ನಕ್ಷತ್ರ, ಪಾದ ತೋರಿಸುತ್ತೆ. ನೀವು ಇದೆಲ್ಲ ಡೇಟ್ ಹೇಗೆ ಎಂಟರ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಕ್ಲಿಕ್ ಆನ್ ದಿ ಕಾರ್ಡ್ ಅಬೌಟ್ ಟು ಚೇಂಜ್ ದ ಡೇಟ್, ಟೈಮ್ ಆ್ಯಂಡ್ ಲೊಕೇಶನ್. ಇಲ್ಲಿ ಡೇಟ್ ಇದಲ್ವಾ, ಇದ್ರ ಮೇಲೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಗೆ ಇನ್ಪುಟ್ ವಿಂಡೋ ಕಾಣುತ್ತೆ. ಇದರಲ್ಲಿ ನೀವು ಹೆಸರು, ಡೇಟು, ಟೈಮು ಎಂಟರ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ ತಕ್ಷಣ ಆಟೋಮೆಟಿಕಾಗಿ ನಿಮಗೆ ಅಪ್ಲೈ ಆಗ್ತದೆ. ಸಪೋಸ್ ನಾನು ಡೇಟ್ ಎಂಟರ್ ಮಾಡ್ತೇನೆ, 04/1980, ಟೈಮ್ 10:40. ಒಂದು ಎಕ್ಸಾಂಪಲ್ ಯಾವುದು ಅಂತ ಕೊಟ್ಟು ಜಸ್ಟ್ ಸೇವ್ ಪ್ರೊಫೈಲ್ ಅಥವಾ ಅಪ್ಲೈ ಹೊಡೆದ್ರೆ ಸಾಕು. ಸೇವ್ ಮಾಡಬೇಕಾದ್ರೆ ಮತ್ತೆ ಮಾಡಬೇಕಾದ್ರೆ ಸೇವ್ ಬೇಕು, ಅದರ್ವೈಸ್ ಜಸ್ಟ್ ಅಪ್ಲೈ ಹೊಡ್ರಿ. ಆಟೋಮೆಟಿಕ್ಕಾಗಿ ನಿಮಗೆ ಚಕ್ರ ಕಾಣುತ್ತೆ.
ನೀವು ಕೊಟ್ಟಂಥ ಡೇಟ್ ಟೈಮ್ ಬಂದ್ಬಿಡ್ತದೆ. ಮತ್ತೆ ಕ್ಲಿಕ್ ಮಾಡಿ ಬದಲಾವಣೆ ಮಾಡಬೇಕಾದ್ರೆ ಕ್ಲಿಕ್ ಮಾಡೋದ್ರ ಮೇಲೆ ನೀವು ಬದಲಾವಣೆ ಮಾಡಿಕೊಳ್ಳಿ. ಸೊ ಇದು 24 ಅವರ್ಸ್ ಆದ ಕಾರಣ AM PM ಇರಲ್ಲ, ಡೈರೆಕ್ಟಾಗಿ ಈ ಸಪೋಸ್ ರಾತ್ರಿ 10 ಗಂಟೆ ಅಂದರೆ 22 ಟೈಪ್ ಮಾಡಬೇಕು. ಮಾಡಿ ಜಸ್ಟ್ ಸೇವ್ ಮಾಡಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಹೆಸರು ಕೊಡ್ರಿ, ಟೆಸ್ಟ್ ಹೆಸರು ಕೊಟ್ಟೆ, ಸೇವ್ ಅಂತ ಕೊಡ್ತೇನೆ, ಸೇವ್ ಪ್ರೊಫೈಲ್. ಸೊ ಪ್ರೊಫೈಲ್ ಟೆಸ್ಟ್ ಸೇವ್ಡ್ ಅಂತ ಇರುತ್ತೆ. ನೆಕ್ಸ್ಟ್ ಟೈಮ್ ನೀವು ಓಪನ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಇಲ್ಲಿ ನೋಡಿ ಇದು ಜಸ್ಟ್ ಈ ಡೇಟ್ ಆಫ್ ಬರ್ತ್ ಇದಲ್ವಾ, ಈ ಡೇಟ್ ಇದಲ್ವಾ, ಅದನ್ನ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೇವ್ಡ್ ಪ್ರೊಫೈಲ್ ಅಂತ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೀವು ಸೇವ್ ಮಾಡಿದ್ದು ಇಲ್ಲೆಲ್ಲ ಡೀಟೇಲ್ಸ್ ಕಾಣುತ್ತೆ, ಇಲ್ಲೆಲ್ಲ ಕೂಡ ನೀವು ಲೈನ ಬರುತ್ತೆ. ನಿಮಗೆ ಒಂದು 10-15 ಇತ್ತು ಅಂದ್ಕೊಳ್ಳಿ, ಅದನ್ನು ಬ್ರೌಸ್ ಮಾಡ್ಬೇಕಾದ್ರೆ ಕಷ್ಟ ಆದ ಕಾರಣ ಇಲ್ಲಿ ಟೈಪ್ ಮಾಡಿ, ನೀವೇನು ಹೆಸರು ಕೊಟ್ಟಿದ್ರೋ ಫಸ್ಟ್ ಅದನ್ನು ಟೈಪ್ ಮಾಡಿದ್ರೆ ಅದು ಮಾತ್ರ ಪ್ರೊಫೈಲ್ಸ್ ಕಾಣುತ್ತೆ. ಇದು ಫಿಲ್ಟರ್ ಮಾಡ್ತದೆ, ಸರ್ಚಲ್ಲಿ ನೀವು ಟೈಪ್ ಮಾಡ್ಬೋದು. ಸೊ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಇದನ್ನು ಆಯ್ಕೆ ಮಾಡ್ಕೊಳ್ಬೋದು, ಇದನ್ನು ಎಡಿಟ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಜಸ್ಟ್ ಮತ್ತೆ ಇನ್ಪುಟಿಗೆ ಬರ್ತದೆ, ನೀವು ಕೊಟ್ಟಂಥದ್ದು ಅಪ್ಲೈ ಮಾಡಿದ್ರೆ ಸ್ಕ್ರೀನ್ ಮೇಲೆ ನಿಮ್ಮ ಜಾತಕ ಚಕ್ರ ಬರ್ತದೆ. ಸೊ ಇದು D1 ಚಾರ್ಟ್, ರಾಶಿಚಕ್ರ, ನವಾಂಶ, ಗ್ರಹಸ್ಥಿತಿ. ಕೆಳಗೆ ಬಂದರೆ ಪಂಚಾಂಗ ಡೀಟೇಲ್ಸ್ ಕಾಣುತ್ತೆ. ಸೊ ಪಂಚಾಂಗ, ತಿಥಿ, ನವಾರ, ನಕ್ಷತ್ರ, ಯೋಗಕರಣ ಬರ್ತದೆ. ನಂತರ ದಶೆಗಳು ಕಾಣುತ್ತೆ, ಯಾವ ದಶೆ ನಡೀತಾ ಇದೆ, ಮಹಾದಶೆ, ಅಂತರ್ದಶೆ, ಪ್ರತ್ಯಂತರ ದಶೆ ಕಾಣುತ್ತೆ. ಸೊ ಗುರು, ಶನಿ, ಬುಧ ನೋಡಿ ಎಲ್ಲದಕ್ಕೂ ಎಂಡಿಂಗ್ ಟೈಮ್ಸ್ ಇದೆ. ಸೊ ಎಷ್ಟುವರೆಗೂ ಇರುತ್ತೆ, ಈಗ ಕರೆಂಟ್ ಯಾವ ಮಹಾದಶೆ ನಡೀತಾ ಇರೋದು ಮಾತ್ರ ನಿಮಗೆ ಡೀಟೇಲ್ಡ್ ತೋರಿಸುತ್ತೆ. ಸೊ ಕೇತು ಮಹಾದಶೆ ನಡೀತಾ ಇದೆ, ಅದರಲ್ಲಿ ಶನಿ ಭುಕ್ತಿ, ಅದರಲ್ಲಿ ಪ್ರತ್ಯಂತರ ಗುರು ಎಷ್ಟುವರೆಗೂ ಇದೆ, 27 ಜೂನ್ 2026ವರೆಗೂ ಇದೆ. ಸೊ ಎಂಡ್ ಟೈಮ್ಸನ್ನು ನೀವು ನೋಡ್ಬೋದು. ಇದರ ಕೆಳಗೆ ನಿಮಗೆ ಷಡ್ಬಲ ಕಾಣುತ್ತೆ, ಅದೇ ರೀತಿ ಅಷ್ಟಕ ವರ್ಗ ಕಾಣುತ್ತೆ. ಸೊ ಈಗ ಸರ್ವಾಷ್ಟಕ ವರ್ಗ ಇದೆ. ಸೂರ್ಯಾಷ್ಟಕ ವರ್ಗ ಬೇಕಾದ್ರೆ ಸೂರ್ಯ ಬಟನ್ ಪ್ರೆಸ್ ಮಾಡಿ, ಸೂರ್ಯಾಷ್ಟಕ ವರ್ಗ ಬರ್ತದೆ. ಚಂದ್ರ, ಕುಜ, ಬುಧ, ಈ ರೀತಿ ಎಲ್ಲ ಅಷ್ಟಕ ವರ್ಗಗಳು ಬರ್ತದೆ. ಇದು ಜಾತಕ ಚಕ್ರ. ನೀವು ಇದನ್ನು ಪ್ರಿಂಟ್ ಮಾಡಬೇಕಾದ್ರೆ ಜಸ್ಟ್ PDF ಅಂತಿದ್ರೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ನಿಮಗೆ PDF ಜನರೇಟ್ ಆಯ್ತು ನೋಡಿ, ಟೆಸ್ಟ್ ಹರೋಸ್ಕೋಪ್ ಜನರೇಟೆಡ್. ಇದು ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ PDF ಬರುತ್ತೆ. ನೀವು ಯಾವ ಲ್ಯಾಂಗ್ವೇಜ್ ಸೆಟ್ ಮಾಡಿಕೊಂಡ್ರೆ ಆ ಲ್ಯಾಂಗ್ವೇಜಲ್ಲಿ ನಿಮಗೆ PDF ಜನರೇಟ್ ಆಗ್ತದೆ. ಓಕೆ, ಸೊ ಈ ರೀತಿ ನಿಮಗೆ ಡೀಟೇಲ್ಸ್ ಸಿಗ್ತದೆ. ನಂತರ ಗೋಚಾರ ಬೇಕು ಅಂತ ಅಂದ್ಕೊಳ್ಳಿ. ಸೊ ಟ್ರಾನ್ಸಿಟ್ ಅಂತಿದ್ದಲ್ಲ, ಇದನ್ನು ಕ್ಲಿಕ್ ಮಾಡಿ. ಸೊ ಇದು ರಾಶಿ ಚಕ್ರ, ಇದು ಅವತ್ತಿನ ಗೋಚಾರ ಚಕ್ರ. ಗೋಚಾರವನ್ನು ಬೇಕಾದ್ರೆ ಕೂಡ ನೀವು ಬದಲಾವಣೆ ಮಾಡ್ಕೋಬೋದು. ಇಲ್ಲಿ 2026 ಇದೆಲ್ಲ, 2027, 28 ಹೀಗೆ ಬದಲಾವಣೆ ಮಾಡ್ಬೋದು. ಕೆಳಗೆ ನಿಮಗೆ ಗುರುಬಲ ಇದೆಯೋ ಇಲ್ವೋ ಅಂತ ಹೇಳ್ತದೆ, ಅಥವಾ 7 ವರ್ಷ ಶನಿ ಏನಾದರೂ ನಡೀತಾ ಇದೆಯೋ ಡಿಸ್ಪ್ಲೇ ಮಾಡ್ತದೆ. ಆಮೇಲೆ ಗೋಚಾರ ಫಲ, ಈ ಗೋಚಾರ ಫಲದ ನಾವು ಹೇಳಿದ್ವಲ್ಲ ಒಂದು ಟೇಬಲ್ ಥರ, ಅದೇ ರೀತಿ ಬರ್ತದೆ. ಸೂರ್ಯ 12ನೇ ಮನೆಯಲ್ಲಿದ್ದಾನೆ, 12ನೇ ಮನೆ ಅಧಿಪತಿಯಾದಂಥ ಸೂರ್ಯ ರಾಶಿ ಜಾತಕ ಚಕ್ರದಲ್ಲಿ 8ನೇ ಮನೆಗಿದ್ದಾನೆ, ಗೋಚಾರದಲ್ಲಿ ಜನ್ಮರಾಶಿಯಿಂದ 4ನೇ ಮನೆಗಿದ್ದಾನೆ. ಭಿನ್ನಾಷ್ಟಕ ವರ್ಗದಲ್ಲಿ 4 ಪಾಯಿಂಟ್ ಬಂದಿದೆ. ಇದು ಶುಭವೋ ಅಶುಭವೋ ಸೂಚನೆ ಮಾಡ್ತದೆ. ವೇದ ಏನಾದರೂ ಇದೆಯಾ, ಇದಕ್ಕೆ ರಿಸಲ್ಟ್ ಏನು, ನೀವು ಯಾವ ಲ್ಯಾಂಗ್ವೇಜ್ ಇಟ್ಕೊಂಡ್ರೆ ಆ ಲ್ಯಾಂಗ್ವೇಜಲ್ಲಿ ನಿಮಗೆ ರಿಸಲ್ಟ್ ಎಂಬುದು ಬರ್ತದೆ. ಆಮೇಲೆ ನಿಮಗೆ ಡಬಲ್ ಟ್ರಾನ್ಸಿಟ್ ಹೇಳಿದೆ. ಸೊ ಇದು ವಿವಾಹ ಸಮಯ ಯಾವಾಗ ಅಂತ ತಿಳ್ಕೊಳ್ಳೋಕ್ಕೆ ಡಬಲ್ ಟ್ರಾನ್ಸಿಟ್ಟು, ದಶಾ ಮ್ಯಾಚ್ ಆಗ್ತದೆಲ್ಲ ನೋಡಬೇಕು. ಸೊ ಅದು ನೀವಿಲ್ಲಿ ಚೇಂಜ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ನಿಮಗೆ ಡಬಲ್ ಟ್ರಾನ್ಸಿಟ್ ಚೇಂಜ್ ಆಗ್ತದೆ. ಸೇಮ್ ಇಷ್ಟಕ್ಕೆ ಮುಂಚೆ ಹೇಗಿದೆಯೋ ಅದೇ ರೀತಿ ಡಬಲ್ ಟ್ರಾನ್ಸಿಟ್ ಗೋಚಾರ ಚಕ್ರ ಕಾಣಬಹುದು. ಇದು ನಿಮಗೆ ಜಾತಕ ಚಕ್ರಕ್ಕೆ ಸಂಬಂಧಪಟ್ಟ ವಿಚಾರ. ನಂತರ ನೆಕ್ಸ್ಟ್ ಈ ಮ್ಯಾಚ್ ಅಂತ ಕಾಣುತ್ತೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಹುಡುಗ ಹುಡುಗಿ ಇಬ್ಬರದು ಡೀಟೇಲ್ಸ್ ಬರ್ತದೆ. ಅದರ ಮೇಲೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ನಿಮ್ಗೆ ಹುಡುಗನ ಡೀಟೇಲ್ಸ್ ಏನೋ ಚೇಂಜ್ ಮಾಡ್ಕೋಬೇಕಾ ಅಂತ ಕೇಳ್ತದೆ. ಅಥವಾ ಸೇವ್ ಮಾಡಿದ್ದು ಬೇಕಾದ್ರೆ ಸೇವ್ ಮಾಡಿದ್ದು ಕೂಡ ನೀವು ಇಲ್ಲಿ ಓಪನ್ ಮಾಡ್ಕೊಳ್ಬೋದು. ಈ ಕ್ಲಿಕ್ ಮಾಡಿದ್ರೆ ಅಪ್ಲೈ ಅಂತ ಹೊಡೆದ್ರೆ ನಿಮಗೆ ಡೀಟೇಲ್ಸ್ ಬರ್ತದೆ. ನೀವು ಎಂಟರ್ ಬೇಕಾದರೂ ಮಾಡ್ಕೋಬೋದು ಅಥವಾ ಸೇವ್ಡ್ ಡೀಟೇಲ್ಸು ತೊಗೊಳ್ಬೋದು. ಸೊ ಈ ರೀತಿ ಎಂಟರ್ ಮಾಡಿ ಕ್ಯಾಲ್ಕುಲೇಟ್ ಅಷ್ಟಕೂಟ ಮ್ಯಾಚ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಎಷ್ಟು ಗುಣ ಬರ್ತದೆ, ಹುಡುಗಿ ನಕ್ಷತ್ರ ಏನು, ಹುಡುಗನ ನಕ್ಷತ್ರ ಏನು, ಹುಡುಗಿ ನಕ್ಷತ್ರ ಏನು, ಅವ್ರಿಗೆ ಕೂಟಗಳು ಎಷ್ಟು ಬರ್ತಾ ಇದೆ, ಹುಡುಗನ ಜಾತಕ ರಾಶಿ ಚಕ್ರ, ನವಾಂಶ ಚಕ್ರ, ಹುಡುಗಿ ರಾಶಿ ಚಕ್ರ, ನವಾಂಶ ಚಕ್ರ ಎಲ್ಲ ಡೀಟೇಲ್ಸು ನಿಮಗೆ ಕಾಣುತ್ತೆ. ಆಮೇಲೆ ಕೆಲವೊಮ್ಮೆ ಏನಾಗ್ತದೆ, ಕೆಲವೊಮ್ಮೆ ಡೇಟ್ ಆಫ್ ಬರ್ತ್ ಟೈಮ್ ಇರಲ್ಲ, ಅವ್ರ ಹತ್ರ ನಕ್ಷತ್ರ ಮಾತ್ರ ಇರ್ತದೆ. ಆವಾಗ ಏನು ಮಾಡಬೇಕು, ಸೊ ಇಲ್ಲಿ 2 ಮೋಡ್ ಇದೆ. ಇದೊಂದು ಡೇಟ್ ಮೋಡು, ಎರಡನೇದು ಬಂದು ನಕ್ಷತ್ರ ಮೋಡ್. ಕ್ಯಾಲೆಂಡರ್ ಇರೋದು ಡೇಟ್ ಮೋಡು, ಸ್ಟಾರ್ ಸಿಂಬಲ್ ಇದೆಲ್ಲ ನಕ್ಷತ್ರ ಮೋಡ್. ಅದು ಕ್ಲಿಕ್ ಮಾಡಿದ ತಕ್ಷಣ ಹುಡುಗನ ನಕ್ಷತ್ರ ಏನು ಅಂತ ಕೇಳ್ತದೆ. ಹುಡುಗನ ಪಾದ ಎಂಟರ್ ಮಾಡಿ, ಹುಡುಗಿ ನಕ್ಷತ್ರ ಎಂಟರ್ ಮಾಡಿ, ಹುಡುಗಿ ಪಾದ ಎಂಟರ್ ಮಾಡಿ ಜಸ್ಟ್ ಓಕೆ ಹೊಡೆದ್ರೆ ನಿಮಗೆ ಗುಣಗಳು ಮಾತ್ರ ಬರ್ತದೆ. ಯಾಕಂದರೆ ಅವರಿಬ್ಬರಿಗೂ ಜಾತಕ ಬರಲ್ಲ, ಯಾಕಂದರೆ ಡೇಟ್ ಆಫ್ ಬರ್ತ್ ಟೈಮ್ ಇದ್ರೇ ಜಾತಕ ಬರುತ್ತೆ. ಹಾಗಾಗಿ ಎರಡನ್ನು ಯೂಸ್ ಮಾಡ್ಬೋದು. ಡೇಟ್ ಆಫ್ ಬರ್ತ್ ಟೈಮ್ ಇದ್ದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ,
ಇಲ್ಲ ನಕ್ಷತ್ರ ಮಾತ್ರ ಇದ್ದರೆ ಸ್ಟಾರ್ ಮೋಡನ್ನು ಯೂಸ್ ಮಾಡಿ. ಸೊ ಹೀಗೆ ನೀವು ಡೀಟೇಲ್ಸನ್ನು ಎಂಟರ್ ಮಾಡ್ಬೋದು. ಇದು ಮ್ಯಾಚಿಗೆ ಸಂಬಂಧಪಟ್ಟದ್ದು. ಸೇಮ್ ಇದು ಕೂಡ PDF ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ PDF ಜನರೇಟ್ ಆಗ್ತದೆ. ಸೊ PDಯಲ್ಲಿ ಹುಡುಗ ಹುಡುಗಿ ಡೀಟೇಲ್ಸ್ ಇರ್ತದೆ, ಗ್ರಹ ಅವರಿಗೆ ಅಷ್ಟಕೂಟಲ್ಲಿ ಎಷ್ಟು ಪಾಯಿಂಟ್ಸ್ ಬಂದಿದೆ, ಎಕ್ಸೆಪ್ಷನು ಎಲ್ಲ ನಿಮಗೆ ಸಿಗತ್ತೆ. ನಂತರ ಮತ್ತೊಂದು ಆಪ್ಷನ್ಗೆ ಹೋಗೋಣ. ಇಲ್ಲಿ ಈ ಪಂಚಾಂಗ ಅಂತಿದೆ. ಈ ಪಂಚಾಂಗ ಅಂತಂಬೋದು ಡೆಸ್ಕ್ಟಾಪ್ ಯೂಸರ್ಸಿಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮೊಬೈಲ್ ಫೋನಲ್ಲಿ ಇದು ತುಂಬ ಚಿಕ್ಕದಾಗಿ ಕಾಣ್ತದೆ, ಕಷ್ಟ ನೋಡಿಕೊಳ್ಳೋದು. ಇದರಲ್ಲಿ ನೀವೇನು ಮಾಡ್ಬೋದು ಅಂದರೆ ಮ್ಯಾಕ್ಸಿಮಮ್ ಒಂದು 30 to 90 ಡೇಸ್ ನೀವು ಪಂಚಾಂಗವನ್ನು ಜನ್ರೇಟ್ ಮಾಡ್ಬೋದು. ಇಲ್ಲಿ ನೀವು ಯಾವುದಕ್ಕೆ ಜನ್ರೇಟ್ ಮಾಡ್ತಾ ಇದ್ದೀರಿ ಪಂಚಾಂಗ ಅಂತ ಜಸ್ಟ್ ಅಲ್ಲಿ ಟೈಪ್ ಮಾಡಿ. ಸೊ ವಿವಾಹ, ಸೊ ಅವ್ರ ಹೆಸರು, ಯಾರಿಗೋಸ್ಕರ ವಿವಾಹ ಅವ್ರ ಹೆಸರನ್ನು ಟೈಪ್ ಮಾಡಿದ ನಂತರ ಸೊ ಯಾವಾಗಿಂದ ನಿಮಗೆ ಮುಹೂರ್ತಕ್ಕೆ ಫಸ್ಟ್ ಪಂಚಾಂಗ ಪ್ರಿಪೇರ್ ಮಾಡಬೇಕು. ಸೊ ಫಸ್ಟ್ ಡೇಟ್ ಕೊಡಿ. ಸೊ ನಾನು 1ನೇ ತಾರೀಕು ಅಕ್ಟೋಬರಿಂದ ನಾನು ಬೇಕು ಅದು ಪಂಚಾಂಗ ಪ್ರಿಪೇರ್ ಮಾಡಬೇಕು. ಇಲ್ಲಿ ನಂಬರ್ ಆಫ್ ಡೇಸ್ ಅಂತಿದೆ, 10 ಡೇಸ್ ಅಂತ ಕೊಟ್ಟಿದೆ. ನಾನೇನು ಮಾಡ್ತೇನೆ, ಒಂದು 30 ಡೇಸ್ ಕೊಡ್ತೇನೆ. ನೀವು ಯಾವ ಪ್ಲೇಸಿಗೆ ಬೇಕು ಅದು ಎಂಟರ್ ಮಾಡಿ. ಹುಡುಗ ಹುಡುಗಿ ನಕ್ಷತ್ರ ಇದ್ದರೆ ಅವ್ರ ನಕ್ಷತ್ರವನ್ನು ಎಂಟರ್ ಮಾಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಅವ್ರ ನಕ್ಷತ್ರವನ್ನು ಎಂಟರ್ ಮಾಡಿ, ಚೂಸ್ ಮಾಡಿಕೊಳ್ಳಿ. ಮಾಡಿಕೊಂಡು ಕ್ಯಾಲ್ಕುಲೇಟ್ ಪಂಚಾಂಗ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಸಮಯ ತಗೊಳುತ್ತೆ. ನೀವು ಎಷ್ಟು ದಿನ ಕೊಡ್ತೀರೋ ಅಷ್ಟು ಸಮಯ ಜಾಸ್ತಿ ತಗೊಳುತ್ತೆ. ಸೊ ಅದು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಡಿಸ್ಪ್ಲೇ ಮಾಡ್ತದೆ. ಸೊ ನೋಡಿ, ಕ್ಯಾಲ್ಕುಲೇಷನ್ ಆಯಿತು. ಕೆಳಗೆ ಬಂದರೆ ಈ ರೀತಿ ನೋಡಿ, ಡೇಟು, ವಾರ, ಅಸ್ತಂಗತ ಏನಾದರೂ ಆಗಿದೆಯಾ, ಆಮೇಲೆ ಮಾಸ ಯಾವುದು, ತಿಥಿ ಯಾವುದು, ಆಮೇಲೆ ನಕ್ಷತ್ರ ಯಾವುದು, ಯೋಗ, ಕರ್ಣ. ಇನ್ನು ಈ ಕಡೆ ನಿಮಗೆ ರೈಟ್ ಸೈಡೆಲ್ಲ ಹೋದರೆ ಹಿಂಗೆ ನಿಮಗೆಲ್ಲ ಕಾಣ್ತದೆ. ಹುಡುಗಿ ತಾರಾಬಲ ಇದೆಯೋ, ಚಂದ್ರಬಲ ಇದೆಯೋ. ಇದು ನೋಡಿ, ಹುಡುಗಿ ತಾರಾಬಲ, ಹುಡುಗನ ತಾರಾಬಲ ಇಬ್ಬರದು ಬಂದಿದೆ. ಸೊ ನೀವು ಬೇಕಾದರೆ ನೀವು ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ನಿಮ್ಗೆ ಏನೇನು ಡಿಸ್ಪ್ಲೇ ಮಾಡಬೇಕು ಅಂತ ಎಕ್ಸ್ಟೆಂಡ್ ಮಾಡ್ಕೋಬೋದು, ಅದನ್ನು ನಾನು ಹೇಳ್ಕೊಡ್ತೇನೆ. ಸೊ ಈಗ ಫಸ್ಟ್ ಏನು ಮಾಡ್ತೇನೆ, ಇದನ್ನು ನಾವು ಜನ್ರೇಟ್ ಮಾಡಿದ್ದೀವಲ್ಲ, ಈಗ ನೋಡಿ ಎಲ್ಲ ನಿಮಗೆ ಗ್ರೀನ್ ಬರ್ತದೆ. ಸೊ ಗ್ರೀನ್ ಯಾವ್ದು ಬರುತ್ತೋ ಅದು ಚೆನ್ನಾಗಿದೆ ಅಂತ ಅರ್ಥ. ಇಲ್ಲಿ ಮೇಲೆ ಪಂಚಾಂಗ ಶುದ್ಧಿ ಅಂತ ಒಂದು ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿದರೆ ನಿಮಗೆ ಯಾವುದು ಚೆನ್ನಾಗಿದೆಯೋ ಅದನ್ನು ಮಾತ್ರವೇ ಡಿಸ್ಪ್ಲೇ ಮಾಡ್ತದೆ. ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಎಲ್ಲ ಚೆನ್ನಾಗಿರೋದು ಮಾತ್ರ ತೋರಿಸುತ್ತೆ. ಮತ್ತೆ ಶೋ ಆಲ್ ಅಂತಂದರೆ ಮತ್ತೆ ಯಥಾ ರೀತಿ ಎಲ್ಲ ಡೇಟ್ಸು ತೋರಿಸುತ್ತೆ. ನೋಡಿ, ಇಲ್ಲಿ ಅಸ್ತಂಗತ ಇದ್ದರೆ ಅಸ್ತಂಗತ ಕೂಡ ತೋರಿಸುತ್ತೆ. ಶುಕ್ರ ಅಸ್ತ ಇದೆ ನೋಡಿ. ಇದನ್ನು ನೋಡಿಕೊಂಡು ನಾವು ಮುಹೂರ್ತಕ್ಕೆ ಆಯ್ಕೆ ಮಾಡ್ಕೊಳ್ಬೇಕು. ನಾನು ಏನು ಮಾಡ್ತೀನಿ, ಇದನ್ನು ಸೇವ್ ಮಾಡಬೇಕಾದ್ರೆ ನೀವು ಬೇಕಾದ್ರೆ ನಿರ್ದಿಷ್ಟವಾಗಿ ಕೆಲವಿನ ಡೇಟ್ಸನ್ನು ಮಾತ್ರವೇ ಸೇವ್ ಮಾಡ್ಕೋಬೋದು. ಇಲ್ಲ ಟೇಬಲ್ ಮೊತ್ತ ಸೇವ್ ಮಾಡಬೇಕಾದ್ರೆ ಟೇಬಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಸೇವ್ ಟೇಬಲ್ ಅಂತ ಹೊಡಿಬೋದು. ಸೊ ಸೇವ್ ಟೇಬಲ್ ಅಂತ ಹೊಡೆದ್ರೆ ಇಲ್ಲಿ ಏನು ಹೆಸರಿದೆ ಆ ಹೆಸರ ಮೇಲೆ ಟೇಬಲ್ ಸೇವ್ ಆಗುತ್ತೆ. ಸೊ ನಾನು ಎಲ್ಲ ಮಾಡೋದು ಬೇಡ, ಕೇವಲ ಚೆನ್ನಾಗಿರೋದು ಮಾತ್ರ ತಗೊಳ್ಳೋಣ. ಸೊ ಈ 3 ಡೇಟ್ಸನ್ನು ಮಾತ್ರ ತೊಗೊಂಡಿದ್ದೇನೆ. ಸೇವ್ ಟೇಬಲ್ ಅಂತ ಕ್ಲಿಕ್ ಮಾಡ್ತೇನೆ. ಸೊ ಟೇಬಲ್ ಸೇವ್ ಆಗಿದೆ. ಸೇವ್ ಆದಂಥ ಟೇಬಲ್ ನಿಮಗೆ ಇಲ್ಲಿ ಕಾಣುತ್ತೆ. ಯಾವ ಟೇಬಲ್ ನೋಡಿ, ಲೋಡ್ ಸೇವ್ಡ್ ಟೇಬಲ್ ಅಂತಿದಲ್ವ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಲೋಡ್ ಅಂತ ಹೊಡೆದ್ರು ಕೂಡ ನಿಮಗೆ ಆಟೋಮೆಟಿಕ್ ಓಪನ್ ಆಗ್ತದೆ. ಪ್ರತಿ ಸಲ ನೀವು ಟೇಬಲನ್ನು ಕ್ರಿಯೇಟ್ ಮಾಡೋ ಕೆಲಸ ಇಲ್ಲ, ಒಂದು ಸಲ ಜನ್ರೇಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಅದನ್ನೇ ಯೂಸ್ ಮಾಡ್ಕೋಬೋದು. ಇದು ಪಂಚಾಂಗವನ್ನು ಜನ್ರೇಟ್ ಮಾಡೋದು. ನೆಕ್ಸ್ಟ್ ಮುಹೂರ್ತ ಅಂತಿದೆ. ನೀವು ಸೇವ್ ಮಾಡ್ಕೊಂಡಂಥ ಡೇಟ್ ತಗೊಳ್ಳಿ. ಅದರಲ್ಲಿ ನಿಮಗೆ ಕೆಳಗೆ ಕಾಣುತ್ತೆ ನೋಡಿ. ಸೊ ತಿಥಿ, ವಾರ, ನಕ್ಷತ್ರ, ಹುಡುಗಿ ತಾರಾಬಲ, ಚಂದ್ರಬಲ ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ. ನೀವು ಬೇಕಾದರೆ ನಕ್ಷತ್ರವನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ನೋಡಿ, ಚೇಂಜ್ ಮಾಡ್ಕೋಬೋದು. ನಕ್ಷತ್ರ, ಹುಡುಗಿ ನಕ್ಷತ್ರ ಇಲ್ಲಿ ಕೂಡ ನೀವು ಆಯ್ಕೆ ಮಾಡ್ಕೊಳ್ಬೋದು. ಮಾಡಿಕೊಂಡು ಅಪ್ಲೈ ಅಂತ ಹೊಡೆದ್ರೆ ಆ ಹುಡುಗರಿಗೆ ಇಬ್ಬರಿಗೂ ಕೂಡ ತಾರಾಬಲ, ಚಂದ್ರಬಲ ಆಟೋಮೆಟಿಕಾಗಿ ಕ್ಯಾಲ್ಕುಲೇಟ್ ಆಗ್ತದೆ. ಸೊ ನೋಡಿ, ಈ ರೀತಿ ಇದರಲ್ಲಿ 9ನೇ ತಾರ ಬಂದರೆ ಮತ್ತೆ ಬ್ಲ್ಯಾಂಕ್ ಬರ್ತದೆ. ಇಲ್ಲಿ ಮುಹೂರ್ತ ನೋಟ್ಸ್ ಅಂತಿದೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ನೀವು ಟೈಪ್ ಮಾಡ್ಕೋಬೋದು. ಮುಹೂರ್ತವನ್ನು ನೀವು ಟೈಪ್ ಮಾಡಿಕೊಂಡು ಸೇವ್ ಮಾಡಿಕೊಳ್ಬೋದು. ಇದು ಸೊ ಈಗ ನಾವೇನು ಮಾಡಿದ್ದೇವೆ, 3 ಡೇಟ್ ಕೊಟ್ಟಿದ್ದೇವೆ. ಸೊ ಡಿಲೀಟ್ ಮಾಡಬೇಕಾದ್ರೆ ಡಿಲೀಟ್ ಮಾಡ್ಬೋದು. ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ PDF ಎಕ್ಸ್ಪೋರ್ಟ್ ಮಾಡ್ಬೋದು. CSV ಆಗಿ ಎಕ್ಸೆಲ್ ಟೈಪಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಎಕ್ಸ್ಪೋರ್ಟ್ ಮಾಡ್ಬೋದು. ಈ ಬೇಡ ಡಿಲೀಟ್ ಮಾಡ್ತೀನಿ ಈ ಟೇಬಲ್ ಅಂದರೆ ಡಿಲೀಟು ಮಾಡ್ಬೋದು. ಅಥವಾ ಬೇರೆ ಎಲ್ಲ ಸೇವ್ ಮಾಡಿರ್ತೀರಿ, ಇಂಪೋರ್ಟ್ ಬೇಕಾದ್ರೆ ಕೂಡ ಮಾಡ್ಕೋಬೋದು. CSV ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್. ಇದರಲ್ಲಿ ನೀವು ಮುಹೂರ್ತ ನೋಡಬೇಕಾದ್ರೆ ಇಲ್ಲಿ ಡೇಟ್ ನೋಡಿ, ಈಗ 3 ಡೇಟ್ ಚೆನ್ನಾಗಿದ್ದಾವೆ, ಯಾವುದೋ ಒಂದು ಡೇಟ್ ನಂಗೆ ಬೇಕು. ಇಲ್ಲಿ ಜಸ್ಟ್ ಕಸ್ಟಮ್ ಡೇಟ್ ಅಂತಿದೆ, ಕ್ಲಿಕ್ ಮಾಡಿದರೆ ಈ ಮೇಲೆ ಟೇಬಲ್ನಾಗ ಯಾವ ಡೇಟ್ಸ್ ಇದೆ ಅದನ್ನು ಮಾತ್ರವೇ ಡಿಸ್ಪ್ಲೇ ಮಾಡ್ತದೆ. ಕ್ಲಿಕ್ ಮಾಡಿ ಕೆಳಗೆ ಬಂದರೆ ಅವತ್ತಿನ ದಿನ ಚಕ್ರ, ರಾಶಿ, ನವಾಂಶ, ಮುಹೂರ್ತ ಡೀಟೇಲ್ಸ್ ಎಲ್ಲ ಕಾಣುತ್ತೆ.
ಸೊ ಲಗ್ನ ಪೊಸಿಷನ್ ಏನು, ಎಷ್ಟು ಗಂಟೆಗಿದೆ, 11:22 ಈ ಡೇಟು ಈ ಟೈಮ್ಗೆ, ಪುಷ್ಕರಾಂಶ ಇದೆಯಾ, ಮುಹೂರ್ತ ಯಾವುದು ನಡೀತಾ ಇದೆ, ಪಂಚಕ ಏನಾದರೂ ಇದೆಯಾ, ರಾಹುಕಾಲ ಏನಾದರೂ ಇದೆಯಾ, ಯಮಗಂಡ, ವರ್ಜ್ಯ, ದುರ್ಮುಹೂರ್ತ ಎಲ್ಲ ಡಿಸ್ಪ್ಲೇ ಮಾಡ್ತದೆ. ಆಮೇಲೆ ಇಲ್ಲಿ ಏಕವಿಂಶತಿ ದೋಷಗಳು ಡಿಸ್ಪ್ಲೇ ಮಾಡ್ತದೆ. ಸೊ ನೀವು ಡೇಟ್ ಟು ಟೈಮ್ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಬದಲಾಗ್ತದೆ ನೋಡಿ. ಸೊ ಚಂದ್ರ ಇನ್ 6/8/12. ಸೊ ಈ ರೀತಿ ನಿಮಗೆ ಏನಾದರೂ ಏಕವಿಂಶತಿ ದೋಷ ಇದ್ದರೆ ಕೂಡ ಡಿಸ್ಪ್ಲೇ ಮಾಡ್ತದೆ. ನೀವು ಸ್ಪೆಷಲಾಗಿ ಅವತ್ತಿನ ದಿನ ಏನಾದರೂ ನೀವೊಂದು ಮುಹೂರ್ತ ನೀವು ಫಿಕ್ಸ್ ಮಾಡಿ, ಇಲ್ಲಿ ಟೈಪ್ ಗ್ಲೋಬಲ್ ನೋಟ್ಸ್ ಅಂತ ಇರುತ್ತೆ, ಒಂದು ದಿನ ನೀವು ಫಿಕ್ಸ್ ಮಾಡಿ ಇಲ್ಲಿ ಎಂಟರ್ ಮಾಡಿ ಸೇವ್ ಅಂದ್ಬಿಟ್ರೆ ನೆಕ್ಸ್ಟ್ ಟೈಮ್ ಯಾರಾದರೂ ಅದೇ ಡೇಟ್ ಆಯ್ಕೆ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಹಿಂದೆ ಇಟ್ಟಂಥ ಮುಹೂರ್ತ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ನೋಡಿ ನಾನೇನು ಮಾಡ್ತೇನೆ, ಜಸ್ಟ್ ಯಾವುದೋ ಒಂದು ಟೆಸ್ಟ್ ಅಂತ ಕೊಡ್ತೇನೆ. ಸೊ ವೃಷಭ ಲಗ್ನ ಕೊಟ್ಟು ಸೇವ್ ನೋಟ್ಸ್ ಟು ಗ್ಲೋಬಲ್ ನೋಟ್ಸ್ ಅಂತೀನಿ. ಸೊ ಸೇವ್ ಆಗ್ತದೆ. ನೆಕ್ಸ್ಟ್ ಇನ್ನೊಬ್ರು ಯಾರೋ ಬರ್ತಾನೆ, ಅದೇ ಡೇಟಿಗೆ ಬಂದು ತೊಗೊಳ್ತಾನೆ. ನೀವು ಯಾವಾಗೋ 1 ವೀಕು 1 ಮಂತ್ ಹಿಂದೆಯೋ ಇಟ್ಟಿರ್ತೀರಿ, ಅದೇ ಡೇಟಿಗೆ ಬರ್ತಾನೆ. ನೀವು ಏನಾದರೂ ಸೇವ್ ಮಾಡಿದ್ದರೆ ಇಲ್ಲಿ ನೋಡಿ ಗ್ಲೋಬಲ್ ನೋಟ್ಸನ್ನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇಲ್ಲಿ ಅಪ್ಡೇಟ್ ಆಗಿಬಿಡ್ತದೆ ಮುಹೂರ್ತ ನೋಟ್ಸು. ಪ್ರತಿಯೊಬ್ಬರಿಗೂ ಸಪ್ರೇಟ್ ನೋಡೋ ಕೆಲಸ ಇಲ್ಲ. ಒಂದೇ ದೇಶದಲ್ಲಿ ಇದ್ದೀವಿ, ಆದ ಕಾರಣ ಆ ಡೇಟ್ ಆಯ್ಕೆ ಮಾಡಿಕೊಂಡು ತಾರಾಬಲ ಚಂದ್ರಬಲ ಇಟ್ಕೊಂಡ್ರೆ ಮುಹೂರ್ತ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತದೆ. ಸೊ ಗ್ಲೋಬಲ್ ನೋಟ್ಸಲ್ಲಿ ಎಲ್ಲ ಸೇವ್ ಆಗ್ತದೆ. ನೀವು ಇಲ್ಲಿ ಯಾವುದಾದ್ರೂ ಇಟ್ಟು ಸೇವ್ ಮಾಡ್ತೀರೋ ಅದು ಸೇವ್ ಆಗ್ತದೆ. ಪ್ರತಿಯೊಬ್ಬರಿಗೂ ಅದನ್ನೇ ಇಡ್ಬೋದು. ಬೇಡ ನನಗೆ ಇದು ಬೇಡ ಅಂದರೆ ಜಸ್ಟ್ ಏನು ಮಾಡ್ತೀವಿ, ತೆಗೆದು ಬಿಡ್ಬೋದು, ಡಿಲೀಟ್ ಮಾಡ್ಬೋದು ಟೆಕ್ಸ್ಟನ್ನು. ಸೇಮ್ ಇದು ಎಕ್ಸೆಲ್ ಥರನೇ ಕೆಲಸ ಮಾಡ್ತದೆ. ನೀವು ಬೇಕಾದ್ರೆ ಎಂಟರ್ ಮಾಡ್ಕೋ, ಇವನು 5 ದಿನ ಅಂತ ಅಂದ್ಕೊಳ್ಳಿ, ಸಪೋಸ್ ತೆಗೆದು ಬಿಡ್ಬೋದು. ನಿಮ್ಗೆ ಏನಾದರೂ ಬದಲಾವಣೆ ಇದ್ರೆ ಬೇಕಾದ್ರೆ ಬದಲಾವಣೆ ಮಾಡ್ಕೊಳ್ಬೋದು. ಸೇಮ್ ಇದು ಎಕ್ಸೆಲ್ ಟೇಬಲ್ ಥರನೇ ವರ್ಕ್ ಆಗ್ತದೆ. ಸೊ ಇದು ಮುಹೂರ್ತಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ಅಧಿಕ ಮಾಸ ಅಂತಿದೆ ನೋಡಿ. ಅಧಿಕ ಮಾಸದಲ್ಲಿ ಯಾವಾಗ ಅಧಿಕ ಮಾಸ ಬರುತ್ತೆ ಡೀಟೇಲ್ಸ್ ಎಲ್ಲ ಬರ್ತದೆ. ಸೊ ಅದಕ್ಕೆ ಚೈತ್ರ ಮಾಸ ನೆಕ್ಸ್ಟ್, ಈಗೇನು ಅಧಿಕ ಮಾಸ ನಡೀತದೆ, ನೆಕ್ಸ್ಟ್ ಯಾವಾಗ ಬರುತ್ತೆ. ಸೊ ಇನ್ನು 1007 ಡೇಸ್ ಇದೆ. ಯಾವಾಗ ಬರುತ್ತೆ, 15th March 2029 9:49 AM. ಯಾವಾಗ ಮುಗೀತದೆ, ಡ್ಯುರಾಷನ್ ಎಷ್ಟು ದಿನ ಇದೆ. ಆ ಅಧಿಕ ಮಾಸದ ಬಗ್ಗೆ ಡೀಟೇಲ್ಸ್ ಏನಾದರೂ ಬೇಕಾದ್ರೆ ಅಮಾವಾಸ್ಯೆ ಮೊದಲು ಎಂಡ್ ಆಗ್ತದೆ. 2 ಅಮಾವಾಸ್ಯೆಗಳ ಮಧ್ಯೆ ನಿಮಗೆ ಸಂಕ್ರಮಣ ಇಲ್ಲ. ನಂತರ ಬಂತು ಔಟ್ಸೈಡ್ ಆಫ್ ದಿ ಲೂನಾರ್ ಮಂತ್, ನಿಮ್ಮನ್ನು ಎಜುಕೇಟ್ ಮಾಡ್ತದೆ, ಇನ್ಫಾರ್ಮೇಷನ್ ಕೊಡ್ತದೆ. ಇಲ್ಲಿ ಕೆಳಗೆ ಇಷ್ಟುವರೆಗೂ ಎಷ್ಟು ಡೇಸ್ ಅಕ್ಯುಮುಲೇಟ್ ಆಗಿದೆ, ಟೋಟಲ್ 29.72 ಡೇಸ್ ಬಂದ್ರೆ ನಿಮ್ಗೆ ಅಧಿಕ ಮಾಸ ಬರ್ತದೆ. ಇಷ್ಟುವರೆಗೂ ಎಷ್ಟು ಡೇಸ್ ಅಕ್ಯುಮುಲೇಟ್ ಆಗಿದೆ ಆ ಡ್ರಿಫ್ಟ್ ಅನ್ನು ತೋರಿಸುತ್ತೆ. ಅಪ್ರಾಕ್ಸಿಮೇಟ್ ಡೀಟೇಲ್ಸು ಬರುತ್ತೆ. ಇದು ಅಧಿಕ ಮಾಸಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ಗ್ರಹಣ ಎಕ್ಲಿಪ್ಸ್ ಅಂತಿದೆ ನೋಡಿ. ಈಗ ಅಧಿಕ ಮಾಸದಲ್ಲೇ ಅಧಿಕ ಅಂತಿದಲ್ವಾ, ಕ್ಷಯಮಾಸ ಕೂಡ ಇದೆ. ಕ್ಷಯಮಾಸ ಕ್ಲಿಕ್ ಮಾಡಿ. ಇದು ಸುಮಾರು 140 ವರ್ಷಕ್ಕೊಂದ್ಸಲ ಬರ್ತದೆ. ಇದನ್ನು ಕನ್ಸಿಡರ್ ಮಾಡೋದು ಬೇಕಿಲ್ಲ. ನೆಕ್ಸ್ಟ್ ಅಧಿಕ ಮಾಸ ಯಾವಾಗ ಬರುತ್ತೆ, 35,616 ದಿನ ನಂತರ. ನಾವು ಯಾರೋ ಅವಾಗಿರಲ್ಲ ನೋಡಿ. ಯಾವಾಗ ಬರುತ್ತೆ ಅದು, 18 ಡಿಸೆಂಬರ್ 2023 ಬರ್ತದೆ. 2123. ಹಿಂದೆ ಯಾವಾಗ ಬಂದಿತ್ತು, 1983 ಒಂದ್ಸಲ ಬಂದಿತ್ತು. ಇದು 140 ವರ್ಷಕ್ಕೋ 120 ವರ್ಷಕ್ಕೋ ಒಂದ್ಸಲ ಬರ್ತದೆ. ಸೊ ಅದು ಕೂಡ ನಿಮಗೆ ಡೀಟೇಲ್ಸ್ ಕಾಣುತ್ತೆ. ಏನದು, 2 ಅಮಾವಾಸ್ಯೆಗಳ ಮಧ್ಯೆ 2 ಸಂಕ್ರಮಣ ಆದರೆ ಆ ಸಂಕ್ರಮಣ ಯಾವಾಗ ಆಗುತ್ತೆ, ಡೇಟು ಟೈಮ್ ಎಲ್ಲ ನಿಮಗೆ ಕೊಟ್ಟಲಾಗಿದೆ. ಓಕೆ, ಸಪೋಸ್ ಹಿಂದೆ ಯಾವಾಗ ಆಗಿತ್ತು ಬೇಕು ಅಂತಂದರೆ ನೀವು ಬೇಕಾದ್ರೆ 1982 ಹೊಡಿರಿ. ಫೈಂಡ್ ನೆಕ್ಸ್ಟ್ ಕ್ಷಯಮಾಸ ನೋಡಿ, 1983 ಬಂತು. ಸೊ ಅವಾಗ ಏನಾಯಿತು, ಮಕರ ಸಂಕ್ರಮಣ ಕುಂಭ ಸಂಕ್ರಮಣ 2 ಬಂತು. ಯಾವ ಮಾಸ ಮಿಸ್ ಆಯಿತು, ಪುಷ್ಯ ಮಾಸ ಮಿಸ್ ಆಗೋಯ್ತು. ಸೊ ನಿಮ್ಮನ್ನು ಡೀಟೇಲ್ಸ್ ಎಲ್ಲ ಕೂಡ ಕಾಣುತ್ತೆ, ನಿಮ್ಮನ್ನು ಎಜುಕೇಟ್ ಮಾಡುತ್ತದೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಯಾವಾಗ ಬರುತ್ತೆ ಎಲ್ಲ ಡೀಟೇಲ್ಸು ನಿಮಗೆ ಕಾಣುತ್ತೆ. ಇದು ಬೇಕಾದ್ರೆ ಫಾರ್ ಜಸ್ಟ್ ಇನ್ಫಾರ್ಮೇಷನ್. ಆಮೇಲೆ ಎಕ್ಲಿಪ್ಸ್ ಗ್ರಹಣಗಳು ಯಾವಾಗ ಬರುತ್ತೆ ಕ್ಲಿಕ್ ಮಾಡಿ. ಸೊ ನಿಮಗೆ ಗ್ರಹಣಗಳು ರಿಯಲ್ ಟೈಮ್ ಕ್ಯಾಲ್ಕುಲೇಟ್ ಮಾಡ್ತದೆ. ನೀವು ಡೇಟು ಟೈಮು ಎಲ್ಲ ಕೊಡಬೇಕು. ನೆಕ್ಸ್ಟ್ ಎಷ್ಟು ಗ್ರಹಣಗಳು ಬೇಕು, 3 ಗ್ರಹಣ ಬೇಕು. ನೀವು ಯಾವ ಪ್ಲೇಸಿಗೆ ಬೇಕೋ ಆ ಪ್ಲೇಸನ್ನು ಎಂಟರ್ ಮಾಡಿ. ಆಲ್ ಎಕ್ಲಿಪ್ಸ್ ಸೂರ್ಯಗ್ರಹಣ ಮಾತ್ರ ಬೇಕಾ, ಚಂದ್ರಗ್ರಹಣ ಮಾತ್ರ ಬೇಕಾ ಬರ್ತದೆ. ಆಲ್ ಎಕ್ಲಿಪ್ಸ್. ಸೊ 28 ಆಗಸ್ಟ್ 2026, ಬಟ್ ನಾಟ್ ವಿಸಿಬಲ್. ನಮಗೆ ಗ್ರಹಣ ಇದೆ ಆದರೂ ನಮಗೆ ಕಾಣಲ್ಲ. ನೆಕ್ಸ್ಟ್ 21 ಫೆಬ್ರವರಿ ಕಾಣುತ್ತೆ 2027, ಇಟ್ಸ್ ವಿಸಿಬಲ್. ಎಷ್ಟು ಗಂಟೆಗೆ, 2:42 ಶುರು ಆಗ್ತದೆ, ಮ್ಯಾಕ್ಸಿಮಮ್ 4:42 ಬೆಳಿಗ್ಗೆವರೆಗೂ ಇರ್ತದೆ. ಸೂರ್ಯ ಅಸ್ತಮಯ, ಇದು ಚಂದ್ರ ಅಸ್ತಮಯ ಯಾವಾಗ ಆಗ್ತದೆ, 6:43 ಆಗೋಗ್ತದೆ, ಗ್ರಹಣ ಮುಗೀತದೆ. ಹಾಗೆ ಸೂರ್ಯೋದಯ. ಸೊ ಹೀಗೆ ನಿಮಗೆ ಗ್ರಹಣಗಳ ಬಗ್ಗೆ ಎಲ್ಲ ಡೀಟೇಲ್ಸು ಕೊಡ್ತದೆ. ನೀವು ಬೇಕಾದ್ರೆ ಕನ್ಫ್ಯೂಸ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ಬೇಕಾದ್ರೆ ಮತ್ತೆ ಫ್ಯೂಚರಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತೇವೆ. ಸಪೋಸ್ ಆ ಗ್ರಹಣಕ್ಕೆ ಯಾರ್ಯಾರು ಯಾವ ರೀತಿ ಇರ್ತದೆ. ಸೊ ಈ ಪಂಚಾಂಗಗಳಲ್ಲಿ ಬರೀತಾರಲ್ಲ ಆ ರೀತಿ ಹೆದರಿಕೆ ಅಲ್ಲ, ಸಂಹಿತೆಯಲ್ಲಿ ಏನು ಹೇಳಿದೆ ಅದರದ್ದು ಅಪ್ಡೇಟ್ ಮಾಡುವಂಥ ಯೋಜನೆ ಕೂಡ ಮುಂದೆ ಬರುತ್ತೆ.
ಜಸ್ಟ್ ಎಕ್ಲಿಪ್ಸನ್ನು ಎಂಟರ್ ಮಾಡಲಾಗಿ. ಇದು ಎಲ್ಲ ಕೂಡ ನಿಮಗೆ ಪಂಚಾಂಗದ ಟ್ಯಾಬಲ್ಲಿ ಕಾಣುತ್ತೆ. ಇದು ಕಂಪ್ಯೂಟರ್ನಲ್ಲಿ ತುಂಬ ಚೆನ್ನಾಗಿ ಕಾಣ್ತದೆ, ಮೊಬೈಲ್ ಫೋನಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಆಮೇಲೆ ನೆಕ್ಸ್ಟ್ ಈ ಪ್ರಶ್ನೆ ಅಂತ ಒಂದಿದೆ, ಇದು ಓನ್ಲಿ ಕ್ಯೂರಿಯಸ್ಗೋಸ್ಕರ ಇಟ್ಟಿತ್ತು. ಸೊ ನಿಮಗೆ ಹಳೆಯ ಕಾಲದಲ್ಲಿ ಒಂದು ಪುಸ್ತಕ ಇತ್ತು, ಹನುಮತ್ ಜ್ಯೋತಿಷ ಅಂತ, ಪ್ರಶ್ನೆ ಎಲ್ಲ ಬಳಸ್ತಿದ್ರು. ನೀವು ಅದರಲ್ಲಿ ಒಂದು 40 ಪ್ರೀ ಕ್ರಾಫ್ಟೆಡ್ ಪ್ರಶ್ನೆಗಳಿರ್ತದೆ. ಸೊ ನೀವು ಯಾವುದಾದ್ರೂ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಬೋದು. ಸಾಹಿತ್ಯ ಪ್ರಶ್ನೆ, ಮಂತ್ರಿ ಪ್ರಶ್ನೆ, ವಿವಾಹ ಪ್ರಶ್ನೆ, ವಿವಾಹ ಪರೀಕ್ಷಾ ಚಕ್ರ. ಕ್ಲಿಕ್ ಮಾಡಿ. ಇಲ್ಲಿ ಏನಾಗ್ತದೆ, ಇಲ್ಲಿ ನಿಮಗೆ ಬೇಕಾದ್ರೆ ಲ್ಯಾಂಗ್ವೇಜ್ ಬೇಕಾದ್ರೆ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾದಂಥ ಲ್ಯಾಂಗ್ವೇಜಲ್ಲಿ ಕಾಣುತ್ತೆ ನೋಡಿ. ಸೊ ವಿವಾಹ ಪರೀಕ್ಷಾ ಚಕ್ರ, ವಿವಾಹದ ಕುರಿತು ಪ್ರಶ್ನಿಸುವವರು ಈ ಚಕ್ರದ ಪರೀಕ್ಷಿಸಿ ವಿವಾಹ ಯಶಸ್ಸಿನ ಖಚಿತ ಫಲಿತಾಂಶಗಳನ್ನು ತಿಳ್ಕೊಳ್ಬಹುದು. ಸೊ ಪ್ರಾರಂಭಿಸಿ, ಒಂದು ಚಕ್ರ ಬರ್ತದೆ ರೀತಿ ನೋಡಿ, ಹೀಗೆ ರೊಟೇಟ್ ಆಗ್ತದೆ, ಸ್ಟಾಪ್ ಆಗ್ತದೆ. ಭಗವಂತನನ್ನು ಸ್ಮರಿಸಿಕೊಡಿ, ಈ ಕೆಳಗಿನ ಚಕ್ರದ ದಳಗಳ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ದಳವು ವಿಭಿನ್ನ ಫಲಿತಾಂಶವನ್ನು ಸೂಚಿಸ್ತದೆ. ಸೊ ಈ ದಳಗಳ ಮೇಲೆ ಯಾವುದೋ ಒಂದು ಮೇಲೆ ಪ್ರೆಸ್ ಮಾಡಬೇಕು. ಸೊ ದೇವರನ್ನು ನೆನೆಸ್ಕೊಂಡು ಪ್ರೆಸ್ ಮಾಡಿದರೆ ಏನು ಬರ್ತದೆ, ನಿಮಗೆ ಈಗ ವಿವಾಹ ಆಗೋದಿಲ್ಲ. ಅಂದರೆ ಕ್ವಶನ್ ಜೆನ್ಯೂನ್ ಆಗಿದ್ದರೆ, ಇದು ಪ್ರಶ್ನೆ ಅಂತ ಅಂಬೋದು ದೈವ ಅಂತೀವಿ ನಾವು. ಭಗವಂತ ನಮಗೆ ಹೇಗೆ ತಿಳಿಸಬೇಕು ಅಂತಿರ್ತಾನೋ ಹಾಗೆ ವರ್ಕೌಟ್ ಆಗ್ತದೆ. ಆಟ ಆಡಿಕೊಂಡ್ರೆ ಏನಾಗ್ತದೆ, ಅದಕ್ಕೆ ನಾವು ಬೇಸ್ ನಮಗೆ ಕಾಣಲ್ಲ, ಎವಿಡೆನ್ಸ್ ಕಾಣಲ್ಲ. ಇದು ಓನ್ಲಿ ಕ್ಯೂರಿಯಸ್ಗೋಸ್ಕರ ಇಟ್ಟಿದ್ದಷ್ಟೇ. ಇದಕ್ಕೆ ಶಾಸ್ತ್ರೋಕ್ತವಾದಂಥ ಅಷ್ಟು ಸಮ್ಮತ ಅಂತ ನಾನು ಹೇಳ್ತಾ ಇಲ್ಲ. ಆಮೇಲೆ ನೆಕ್ಸ್ಟ್ ಓನ್ಲಿ ಇದು ಕ್ಯೂರಿಯಸ್ಗೋಸ್ಕರ. ಆಮೇಲೆ ಈ ಪ್ರೊಫೈಲ್ಸ್ ಅಂತಿರುತ್ತೆ. ಸೊ ಲ್ಯಾಂಗ್ವೇಜ್ ಚೇಂಜ್ ಮಾಡ್ತೇನೆ. ಈ ಪ್ರೊಫೈಲ್ಸ್ ಅಂತ ಕಾಣುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಸೇವ್ ಮಾಡಿದ ಪ್ರೊಫೈಲ್ಸ್ ಎಲ್ಲ ಇಲ್ಲಿ ಇರ್ತದೆ. ಸಪೋಸ್ ಡಿವೈಸನ್ನು ಚೇಂಜ್ ಮಾಡಿದೆ ಅಂದ್ಕೊಳ್ಳಿ. ಸೊ ಮೊಬೈಲ್ ಫೋನ್ ಚೇಂಜ್ ಮಾಡಬೇಕು, ಆ್ಯಪನ್ನು ನೀವು ಡಿಲೀಟ್ ಮಾಡಬಾರ್ದು ಯಾವ ಕಾರಣಕ್ಕೂ. ಆ್ಯಪನ್ನು ನೀವು ತೆಗೆದು ಹಾಕಬೇಕಂತಂದರೆ ನೀವು ಆಲ್ರೆಡಿ ಸೇವ್ ಮಾಡಿರ್ತೀರಲ್ವಾ, ಅದನ್ನೆಲ್ಲ ಕೂಡ ಎಕ್ಸ್ಪೋರ್ಟ್ ಅಂತ ಹೊಡೆದ್ರೆ ನಿಮಗೆ ಒಂದು ಜೇಸನ್ ಫೈಲಲ್ಲಿ ಸೇವ್ ಆಗ್ತದೆ. ವೈಶ್ವಾನರ ಪ್ರೊಫೈಲ್ಸ್ ಬ್ಯಾಕಪ್ ಅಂತ ಸೇವ್ ಆಗ್ತದೆ ನೋಡಿ, ಈ ರೀತಿ ಸೇವ್ ಆಗ್ತದೆ ನಿಮಗೆ. ಓಕೆ, ಇದು ಮುಖ್ಯ. ಆಮೇಲೆ ಏನು ಮಾಡ್ತೇವೆ, ನೆಕ್ಸ್ಟ್ ಇದನ್ನು ಡಿಲೀಟ್ ಮಾಡಿ, ಅಥವಾ ಬೇರೆ ಮೊಬೈಲಿಂದ ಕಂಪ್ಯೂಟರ್ ಚೇಂಜ್ ಮಾಡಿದೆ, ಡಿವೈಸಸ್ ಚೇಂಜ್ ಮಾಡಿಕೊಂಡೆ, ಅಥವಾ ಸಪೋಸ್ ಟಿ ವಿಲಿ ಮಾಡಿರ್ತೇವೆ, ನಾವು ಆಲ್ರೆಡಿ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡಿರ್ತೇವೆ, ಟಿ ವಿಲಿ ನೀವು ಓಪನ್ ಮಾಡ್ಕೋಬೋದು. ಆಮೇಲೆ ಇಂಪೋರ್ಟ್ ಅಂತ ಹೊಡೆದ್ರೆ ನೀವು ಡೌನ್ಲೋಡ್ ಮಾಡಿದ್ದು ಎಲ್ಲಿದೆ ಆ ಫೈಲು, ಆ ಬ್ಯಾಕಪ್ಪನ್ನು ಕ್ಲಿಕ್ ಮಾಡಿ ಓಪನ್ ಅಂತ ಕೊಟ್ಟರೆ ನಿಮಗೆ ಬ್ಯಾಕಪ್ಪು ಮತ್ತೆ ಎಲ್ಲ ಸೇವ್ ಮಾಡಿದ್ದೆಲ್ಲ ಓಪನ್ ಆಗಿಬಿಡ್ತದೆ. ಸೊ ಈ ರೀತಿ ನೀವು ಪ್ರೊಫೈಲ್ಸನ್ನು ನೀವು ನೋಡ್ಬೋದು. ಪ್ರೊಫೈಲ್ಸನ್ನು ಬೇಕಾದ್ರೆ ಎಡಿಟ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೊಳ್ಬೋದು. ಇದೆಲ್ಲ ಕೂಡ ನಿಮಗೆ ಇಲ್ಲಿ ಕಾಣುತ್ತೆ. ನೆಕ್ಸ್ಟ್ ಈ ಕ್ಲಾಕ್ ಅಂತಿದೆ. ಇದು ಆಲ್ರೆಡಿ ನಾನು ಲಾಸ್ಟ್ ಆ್ಯಪಲ್ಲೇ ನಾನು ಕೊಟ್ಟಿದ್ದೇನೆ, ಸೇಮ್ ಅದೇ ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಈ ರೀತಿ ಆ್ಯಪ್ ನಿಮ್ಗೆ ಕ್ಲಾಕ್, ರಿಯಲ್ ಟೈಮ್ ಕ್ಲಾಕ್ ಕಾಣುತ್ತೆ, ನಿಮಗೆ ಪಂಚಾಂಗ ಡೀಟೇಲ್ಸ್ ಕಾಣುತ್ತೆ. ಇಲ್ಲಿ ಟೈಮ್ ಮೆಷಿನ್ ಅಂತಿದೆ ನೋಡಿ, ಕ್ಲಿಕ್ ಮಾಡಿ. ನೀವು ಜಸ್ಟ್ ಇದನ್ನು ಚೇಂಜ್ ಮಾಡ್ತಾ ಇದ್ದರೆ ವ್ಯಾಲ್ಯೂಸು, ಸೊ 1 ತಿಂಗಳು ಚೇಂಜ್ ಮಾಡಿದೆ, ಸೊ ಯಾವ ಗ್ರಹ ಎಲ್ಲಿದೆ, ವರ್ಕ್ರಿ ಆಗ್ತಾ ಇದೆಯಾ ಇಲ್ಲವೋ ಎಲ್ಲ ಡೀಟೇಲ್ಸ್ ಕಾಣುತ್ತೆ. ಈಗ ಚಂದ್ರನಿಗೆ ನೋಡಿ ಡಿಗ್ರೀಸ್ ಕಾಣುತ್ತೆ, ಇಲ್ಲಿ ರೌಂಡಾಗಿ 1 ಅಂತಿದೆ, ಅಂದರೆ ಏನು, ಬಿಳಿಯಾಗಿದೆ, ಆದ ಕಾರಣ ಶುಕ್ಲ ಪಕ್ಷ ಪ್ರತಿಪದ. ಸೊ ಒಂದು 1 ಮಂತ್ ಚೇಂಜ್ ಮಾಡಿದೆ, 1 ವೀಕ್ ಚೇಂಜ್ ಮಾಡಿದೆ ನೋಡಿ. ಬ್ಲ್ಯಾಕ್ ಬರುತ್ತೆ ಕೆಲವೊಮ್ಮೆ, ಬ್ಲ್ಯಾಕ್ ಬಂದ ಕೃಷ್ಣ ಪಕ್ಷ ಅಷ್ಟಮಿ. ಈ ರೀತಿ ನೀವು ಒಂದು ವಾಚ್ ಥರ ನೋಡ್ಬೋದು, ಯಾವ ಗ್ರಹ ಅಸ್ತಂಗತ ಆಗಿದೆ, ಯಾವ ಗ್ರಹ ವಕ್ರಿ ಆಗಿದೆ, ಈಗ ಯಾವ ಹೋರ ನಡೀತಾ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗ್ತದೆ. ನೀವು ಜಸ್ಟ್ ಅದ್ರ ಮೇಲೆ ಐಕಾನ್ ಇಟ್ಟರೆ ಸಾಕು. ಇದು ಟೈಮ್ ಟ್ರಾವೆಲ್. ನಿಮಗೆ ಇದು ಚಕ್ರ ಥರ ಬೇಕು ಅಂತಂದರೆ ಇಲ್ಲಿ ನೋಡಿ, ಕ್ಲಾಕ್ ಇದೆಲ್ಲ ಚಾರ್ಟ್ ಅಂತ ಹೊಡೆದ್ರೆ ಚಾರ್ಟ್ ಥರ ಬರ್ತದೆ. ನೀವು ಅದೇ ರೀತಿ ಗ್ರಹಗಳೆಲ್ಲ ಕೂಡ ಯಾವಾಗ ಮೂವ್ ಆಗುತ್ತೆ, ಮುಹೂರ್ತಕ್ಕೆ ಕೂಡ ಇದನ್ನು ಬಳಸ್ಕೊಳ್ಬೋದು ಎಕ್ಸಾಕ್ಟ್. ಆಮೇಲೆ ಇದು ವೇದಿಕ್ ಟೈಮ್ ತೋರಿಸುತ್ತೆ, ನೀವು ಸ್ಟ್ಯಾಂಡರ್ಡ್ ಟೈಮ್ ತೋರಿಸ್ತಾ ಇದೆ ಹವರ್ಸ್ ಮಿನಿಟ್ಸಲ್ಲಿ. ವೇದಿಕ್ ಟೈಮ್ ಪ್ರೆಸ್ ಮಾಡಿದರೆ ನಿಮಗೆಲ್ಲ ಕೂಡ ಗಟಿ ಪಳದಲ್ಲಿ ಕಾಣುತ್ತೆ ನೋಡಿ, 30 ಗಟಿ, 55 ಪಳ, ವಿಗಟೀಸ್, ಹೀಗೆ ಗಟಿ ಪಳದಲ್ಲಿ ಕೂಡ ನೋಡ್ಬೋದು. ಹಳೆ ಕಾಲದ ಸ್ಟೈಲಲ್ಲಿ ಸ್ಟ್ಯಾಂಡರ್ಡ್ ಅಂತ ಇಟ್ಕೊಂಡ್ರೆ ಮತ್ತೆ ಮಾಮೂಲು ರೀತಿ ಬರುತ್ತೆ. ಕ್ಲಾಕ್ ಅಂತ ಇಟ್ಕೊಂಡಿರುತ್ತೆ ಮತ್ತೆ ಮಾಮೂಲು ಕ್ಲಾಕ್ ಥರ ಬರುತ್ತೆ. ಆಮೇಲೆ ಈಗ ಟೈಮ್ ಟ್ರಾವೆಲಲ್ಲಿ ಇದೆ, ಸೊ ಲೈವ್ ಟೈಮ್ ಅಂತ ಕ್ಲಿಕ್ ಮಾಡಿದ್ರೆ ಪ್ರೆಸೆಂಟ್ ಯಾವ ಟೈಮ್ ಇದೆ ಅದು ಬರ್ತದೆ. ಡೌನ್ಲೋಡ್ ಕ್ಲಾಕ್ ಇಮೇಜ್ ಅಂದರೆ ಆ ಇಮೇಜು ಡೈರೆಕ್ಟಾಗಿ ಡೌನ್ಲೋಡ್ ಆಗ್ತದೆ. ಆಮೇಲೆ ಕಸ್ಟಮ್ ಡೇಟ್ ಅಂತಿದೆ, ನೀವು ನಿರ್ದಿಷ್ಟವಾಗಿ ಒಂದು ಡೇಟಿಗೆ ಹೋಗಬೇಕು ಅಂತಂದರೆ 1980 ಹೋಗಬೇಕು, ಟೈಮ್ ಕೊಟ್ಟು ಜಸ್ಟ್ ಜಂಪ್ ಅಂತಂದರೆ ಗ್ರಹಗಳು ಆ ಟೈಮಿಗೆ ಹೇಗಿತ್ತು ಹೋಗ್ತದೆ, ಸೇಮ್ ಜಾತಕ ಇದ್ದಂಗೆ. ಓಕೆ, ಸೊ ನಂತರ ಪ್ಲೇಸ್ ಚೇಂಜ್ ಮಾಡಬೇಕಾದ್ರೆ ಈಗ ಬೆಂಗಳೂರು ಅಂತಿದ್ದಲ್ಲ, ಡಿಫಾಲ್ಟಾಗಿ ಬೆಂಗಳೂರು ಇರ್ತದೆ, ನೀವು ಚೇಂಜ್ ಮಾಡಿಕೊಟ್ಟು ಸೊ ಬೇರೆ ಪ್ಲೇಸ್ ಇಟ್ಕೊಂಡು ಜಸ್ಟ್ ಟೈಪ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಬರುತ್ತೆ ನೋಡಿ. ತಿರುಪತಿ ಅಂತ ಟೈಪ್ ಮಾಡಿ,
ಆಟೋಮೆಟಿಕ್ ಕೆಳಗೆ ನಿಮಗೆ ಬರ್ತದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಪ್ಲೇಸ್ ಸೆಟ್ ಆಗ್ತದೆ. ಇದು ಕ್ಲಾಕ್. ನೆಕ್ಸ್ಟ್ ಈ ಪಾಠ. ಸೊ ನೀವು ಈ ಪಾಠಕ್ಕೆ ಸಪ್ರೇಟ್ ಆ್ಯಪ್ ಮಾಡಿದ್ದೀವಲ್ಲ, ಈಗ ಅವಶ್ಯಕತೆ ಇಲ್ಲ, ಇಲ್ಲೇ ಸಿಗ್ತದೆ. ಈ ಪಾಠ ಅಂತ ಕ್ಲಿಕ್ ಮಾಡಿ ನಿಮಗೆ ಎಲ್ಲ ವೀಡಿಯೋಸು ಇಲ್ಲೇ ಬರ್ತದೆ ನೋಡಿ. 1, 2 ಫಸ್ಟಿಂದ ಎಲ್ಲ ಬರ್ತಾ ಇದೆ. ಸೊ ಲೇಟೆಸ್ಟ್ ಬೇಕು ಅಂತಂದರೆ ಮೇಲೆ ಇಲ್ಲಿ ಅಸೆಂಡಿಂಗ್ ಅಂತ ಒಂದು ಬಟನ್ ಇರ್ತದೆ, ಕ್ಲಿಕ್ ಮಾಡಿದ್ರೆ ಕೊನೆಯ ಪಾಠ ಯಾವುದಾಗಿದೆ ಅಂತ ಡಿಸ್ಪ್ಲೇ ಮಾಡ್ತದೆ. ಆಮೇಲೆ ನೋಟ್ಸ್ ಏನಾದರೂ ಇದೆಯಾ, ಡೌನ್ಲೋಡ್ ನೋಟ್ಸ್ ಅಂತ ಬರುತ್ತೆ. ಆಮೇಲೆ ನೋಟ್ಸ್ ಇರೋ ವೀಡಿಯೋಸೇ ಬೇಕು ಅಂತಂದರೆ ಮೇಲೆ ಪಕ್ಕದಲ್ಲಿ ನೋಟ್ಸ್ ಅಂತಿದೆ ನೋಡಿ, ಕ್ಲಿಕ್ ಮಾಡಿದ್ರೆ ನೋಟ್ಸ್ ಇರೋ ವೀಡಿಯೋಸೇ ಡಿಸ್ಪ್ಲೇ ಮಾಡ್ತದೆ. ಮತ್ತು ಅದನ್ನು ಪ್ರೆಸ್ ಮಾಡಿ ತೆಗೆದು ಬಿಡ್ಬೋದು. ಆಮೇಲೆ ಫೇವ್ರೇಟ್, ಯಾವುದನ್ನ ಒಂದು ವಿಡಿಯೋ ಮೇಲೆ ನೀವು ಚೆನ್ನಾಗಿದೆ ಅಂದ್ಕೊಂಡು ಜಸ್ಟ್ ಸ್ಟಾರ್ ಮಾರ್ಕ್ ಪ್ರೆಸ್ ಮಾಡಿ ಫೇವ್ರೇಟ್ ಹೊಡೆದ್ರೆ ಆ ವಿಡಿಯೋ ಮಾತ್ರ ತೋರಿಸುತ್ತೆ. ಆಮೇಲೆ ನೀವು ಇದನ್ನು ವಿಡಿಯೋನ ನೀವು ಪ್ಲೇ ಮಾಡ್ಬೋದು, ಇಲ್ಲೇ ಪ್ಲೇ ಆಗ್ತದೆ. ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಾಗಿ ನೀವು ಪ್ಲೇ ಆಗ್ತದೆ. ಸೊ ಪ್ಲೇ ಆದಮೇಲೆ ನೀವು ಎಷ್ಟುವರೆಗೂ ಆ ವಿಡಿಯೋ ನೋಡಿರ್ತೀರೋ ಅದು ಸೇವ್ ಆಗ್ತದೆ. ಸೊ ನೆಕ್ಸ್ಟ್ ಟೈಮು ನೀವು ಓಪನ್ ಮಾಡಿದಾಗ ಅಲ್ಲಿಂದನೇ ಪ್ಲೇ ಆಗ್ತದೆ. ಸಪೋಸ್ ಎಷ್ಟುವರೆಗೂ ನೋಡಿದ್ದೀವಿ, ಎಷ್ಟು ವಿಡಿಯೋಸ್ ಕಂಪ್ಲೀಟ್ ಮಾಡಿದ್ದೀವಿ, ಅದೆಲ್ಲ ಕೂಡ ನೀವು ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗೆ ಬೇಕು ಅಂತ ಎಕ್ಸ್ಪೋರ್ಟ್ ಮಾಡಿಕೊಳ್ಬೋದು. ನೀವು ಎಷ್ಟು ವೀಡಿಯೋಸ್ ನೋಡಿದಿರಿ ಎಲ್ಲ ಡಿಸ್ಪ್ಲೇ ಕಾಣುತ್ತೆ. ಎಕ್ಸ್ಪೋರ್ಟು ಇಂಪೋರ್ಟ್ 2 ಆಪ್ಷನು ಇದೆ. ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ಈ ಡೀಟೇಲ್ಸ್ ಎಲ್ಲ ಎಕ್ಸ್ಪೋರ್ಟ್ ಆಗ್ತದೆ. ಇಂಪೋರ್ಟ್ ಮಾಡಿಕೊಂಡ್ರೆ ಮತ್ತೆ ಎಲ್ಲ ಆಟೋಮೆಟಿಕ್ ನೀವು ಎಷ್ಟವರೆಗೂ ನೋಡಿದ ಎಲ್ಲ ಡೀಟೇಲ್ಸ್ ಬರ್ತದೆ. ಇದು ಈ ಪಾಠ. ನಿಮಗೆ ಇಲ್ಲಿ ಪ್ಲೇ ಲಿಸ್ಟ್ ಇರ್ತದೆ, ನಿಮಗೆ ಯಾವ ಲ್ಯಾಂಗ್ವೇಜ್ ಏನು ಪ್ಲೇ ಲಿಸ್ಟ್ ಬೇಕಾದ್ರೆ ನೋಡ್ಬೋದು. ಲೆಸನ್ಸ್ ಹೆಸರು ಬೇಕು ಅಂದರೆ ಆ ಲೆಸನ್ ಹೆಸರು ಕೂಡ ಡೈರೆಕ್ಟ್ ಪರ್ಟಿಕ್ಯುಲರ್ ಆಗಿ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೋದು. ಸಪೋಸ್ ಅದು ಬೇಡ, ನನಗೆ ಒಂದು ಹೆಸರು ಯಾವುದನ್ನು ಟೈಪ್ ಮಾಡಬೇಕು. ಸೊ KA55 ಮಾಡಿದರೆ ಆ ವಿಡಿಯೋ ಡೈರೆಕ್ಟಾಗಿ ಬಂದುಬಿಡ್ತದೆ. ಇಲ್ಲಿ ಸರ್ಚ್ ಕೂಡ ಮಾಡ್ಕೊಳ್ಬೋದು. ಇದು ನಿಮಗೆ ಈ ಪಾಠಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ನೆಕ್ಸ್ಟ್ ಮತ್ತೊಂದು ಹೊಸದು ಈ ಲೈಬ್ರರಿ ಅಂತ ಮಾಡಿದ್ದೆ. ಫ್ಯೂಚರ್ಲಿ ಏನಾದರೂ ಬುಕ್ಸನ್ನು ನೀವು ಕೊಡಬೇಕಾದ್ರೆ ಈ ಲೈಬ್ರರಿಲಿ ಕಾಣುತ್ತೆ. ಈಗ ನೋಡಿ, ಸದ್ಯಕ್ಕೆ 3 ಬುಕ್ಸ್ ಎಂಟರ್ ಮಾಡಿದ್ದೇನೆ. ನಿರ್ಣಯ ಸಿಂಧು, ಬೃಹತ್ ಜಾತಕ, ಸಾರಾವಳಿ. ಜಸ್ಟ್ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಓದ್ಬೋದು. ನಿಮ್ಗೆ ಯಾವ ಲಿಂಕ್ ಕೊಟ್ಟಿರ್ತೀರೋ ಆ ಲಿಂಕ್ ಆಟೋಮೆಟಿಕ್ಕಾಗಿ ಓಪನ್ ಆಗ್ತದೆ. ಸೊ ನೀವು ಇಲ್ಲ ಡೌನ್ಲೋಡ್ ಮಾಡ್ಕೋಬೋದು, ಅದನ್ನು ಬೇಕಾದ್ರೆ ಓದ್ಬೋದು ಆ ಬುಕ್ಕು, ಈ ರೀತಿ. ಸೊ ಈ ರೀತಿ ನೀವೇ ಸ್ಟಾರ್ಟ್ ಔಟ್ ಮಾಡ್ಕೋಬೋದು. ನಿಮಗೆ ಲ್ಯಾಂಗ್ವೇಜ್ ಯಾವ್ದು ಬೇಕು, ಕನ್ನಡ ಬೇಕು, ತೆಲುಗು ಬೇಕು, ಇಂಗ್ಲೀಷ್ ಬೇಕು, ಫ್ಯೂಚರ್ಲಿ ಆ್ಯಡ್ ಮಾಡ್ತೇನೆ. ಅದು ಕೂಡ ನೀವು ಬುಕ್ಸು ಕೂಡ ಇಲ್ಲಿ ನೋಡ್ಬೋದು. ಆಮೇಲೆ ನೆಕ್ಸ್ಟ್ ಈ ಲೈಬ್ರರಿ ಆದ ನಂತರ ಯೂಟ್ಯೂಬ್ ಚಾನಲ್. ಸಪೋಸ್ ಚಾನಲ್ ನೋಡ್ಬೇಕಾದ್ರೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ ಡೈರೆಕ್ಟಾಗಿ ಓಪನ್ ಆಗ್ತದೆ. ಇದರಲ್ಲಿ ಕೋರ್ಸಸ್ ಅಂತ ಇರ್ತದೆ, ನಿಮ್ಗೆ ಯಾವ ಕೋರ್ಸ್ ವೀಡಿಯೋಸ್ ಬೇಕಾದ್ರೂ ನೋಡ್ಕೋಬೋದು. ನಂತರ ಸಪೋರ್ಟ್. ಸೊ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಡೊನೇಷನ್ ಏನಾದರೂ ಮಾಡಬೇಕು ವರ್ಕಿಗೆ ಅಂತಂದರೆ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಕಾಣುತ್ತೆ. ನಾನು ಯಾವ ತಕ್ಕಾಗಿ ಮಾಡ್ತೀನಿ, ಇಂಗ್ಲೀಷ್, ತೆಲುಗು, ಕನ್ನಡ 3 ರೀತಿಯಾಗಿ ಇನ್ಫಾರ್ಮೇಷನ್ ಕಾಣುತ್ತೆ. ನಿಮಗೆ ಆ ಡೀಟೇಲ್ಸ್ ಎಲ್ಲ ಓದ್ಕೋಬೋದು. ನೆಕ್ಸ್ಟ್ ವಾಟ್ಸ್ ನ್ಯೂ, ಹೊಸದಾಗಿ ಏನಾದರೂ ಮಾಡಿದರೆ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕಾಣುತ್ತೆ. ಆಮೇಲೆ ಮುಖ್ಯವಾಗಿ ಮೆಸೇಜಸ್. ನೀವು ಇದನ್ನು ಅಲರ್ಟನ್ನು ಓಪನ್ ಮಾಡಿಕೊಂಡ್ರೆ ಇದನ್ನು ಸೇವ್ ಮಾಡ್ಕೊಂಡು ನೋಡಿ, ಕಂಪ್ಯೂಟರ್ ಕೂಡ ಸೇವ್ ಮಾಡ್ಬೋದು. ಜಸ್ಟ್ ಮೆಸೇಜಸ್ ಮಾಡಿದ್ರೆ ನಾನು ಏನಾದರೂ ಕಳಿಸಿದ್ರೆ ನಿಮಗೆ ಇಲ್ಲಿ ಸೇವ್ ಆಗಿರುತ್ತೆ. ಅದರ ಏನಾದರೂ ಇಂಪಾರ್ಟೆಂಟ್ ಲಿಂಕ್ಸ್ ಆಗಿರ್ಬೋದು, URLs ನೀವು ಓಪನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಯೂಸರ್ ಗೈಡ್, ಈ ಆ್ಯಪನ್ನು ಹೇಗೆ ಬಳಸಬೇಕು. ಆಮೇಲೆ ನಂತರ ಫೀಡ್ಬ್ಯಾಕ್. ಸೊ ಇದಕ್ಕೆ ಸಂಬಂಧಪಟ್ಟ ಈ ಆ್ಯಪ್ಗೆ ಸಂಬಂಧಪಟ್ಟ ಫ್ಯೂಚರ್ಲಿ ಏನಾದರೂ ಡೆವಲಪ್ ಮಾಡೋಗಿದೆಯಾ, ನಿಮ್ಮ ಒಪಿನಿಯನ್ನ ಬೇಕಾದ್ರೆ ಈ ಫೀಡ್ಬ್ಯಾಕ್ ತುಂಬಿ ಸಬ್ಮಿಟ್ ಮಾಡ್ಬೋದು. ಹೆಸರು ಹೇಗೆ ನಿಮ್ಗೆ ಏನು ಅನಿಸುತ್ತೆ, ಹೇಗೆ ಇದೆಲ್ಲ ಕೂಡ ನೀವು ಕಳಿಸ್ಬೋದು. ನಂತರ ಯೂಸರ್ ಗೈಡ್, ಫೀಡ್ಬ್ಯಾಕ್ ಆಯಿತು. ಕೊನೆಯದಾಗಿ ಸೆಟ್ಟಿಂಗ್ಸ್, ಇದು ತುಂಬ ಮುಖ್ಯ. ಇಲ್ಲಿ ನೀವು ಎಂತಕ್ಕಂದರೆ ನೀವೆಲ್ಲ ಕೂಡ ನಿಮ್ಮ ಮೊಬೈಲಲ್ಲೇ ಸೇವ್ ಆಗಿರುತ್ತೆ. ನೀವು ಸೆಟ್ಟಿಂಗ್ಸ್ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲಲ್ಲೇ ಇರ್ತದೆ. ಒಂದು ಸಲ ಮೊಬೈಲ್ ಫೋನಲ್ಲಿ ಆ ಆ್ಯಪ್ ತೆಗೆದುಬಿಟ್ರೆ ಸೆಟ್ಟಿಂಗ್ಸ್ ಎಲ್ಲ ಹೋಗುತ್ತೆ. ನಾನು ಯಾವುದು ಸೆಟ್ಟಿಂಗ್ಸ್ ನೀವು ಪ್ರಾರಂಭ ಇಟ್ಟಿರ್ತೀನಿ ಅದೇ ನಿಮಗೂ ಡಿಫಾಲ್ಟ್ ಸೆಟ್ಟಿಂಗ ಬರುತ್ತೆ ನೋಡಿ. ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೋದು. ಅದೇ ರೀತಿ ಇದರಲ್ಲಿ ತುಂಬ ಮೆನೂಸ್ ಇದಲ್ವ, ಯಾವ ಪೇಜ್ ಬೇಕಾದ್ರೆ ಓಪನ್ ಮಾಡ್ಬೋದು. ನಾವು ಓಪನ್ ಮಾಡಿದ ತಕ್ಷಣ ನನ್ನ ಪ್ರೊಫೈಲ್ ಬರಬೇಕು, ಜಾತಕ ಬರಬೇಕು, ಪಂಚಾಂಗದ ಬರಬೇಕು, ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಸಪೋಸ್ ನಾನು ಪಾಠ ಕೇಳಬೇಕು, ಈ ಪಾಠ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಆ್ಯಪ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಈ ಪಾಠ ಪೇಜೇ ಬರ್ತದೆ. ಆಮೇಲೆ ರಾಹುಕಾಲ ಹೇಗೆ ಲೆಕ್ಕ ಮಾಡಬೇಕು, ಟ್ರೂ ಮೀನ್ ಇದು ಮುಂದೆ ಬರ್ತದೆ. ಜಸ್ಟ್ ಹೇಗಿದೋ ಹಾಗೆ ಬಿಟ್ಬಿಡಿ. ಆಮೇಲೆ ಪೇಜ್ ವಿಸಿಬಿಲಿಟಿ, ನಿಮ್ಗೆ ಯಾವುದನ್ನ ಆ ಮೆನೂಸ್ ಪೇಜ್ ಬೇಕಾಗಿಲ್ಲ ಅಂದರೆ ಟಿಕ್ ಮಾರ್ಕ್ ತೆಗೆದು ಬಿಡ್ಬೋದು. ಸುಮ್ಮನೆ ಡಿಸ್ಟ್ರಾಕ್ಷನ್, ಅಷ್ಟು ಮೆನೂಸ್ ನಂಗೆ ಯಾಕೆ ಜಾಸ್ತಿ ಬಳಸಲ್ಲ, ನಾನು ಬರೀ ಜಾತಕ ಮ್ಯಾಚ್ 2 ಬಳಸ್ತೀನಿ ಅಂತಂದರೆ ಕೆಲವಿನ ಆ್ಯಪ್ಸ್ ತೆಗೆದು ಬಿಡ್ಬೋದು. ನಿಮಗದು ಸ್ಕ್ರೀನ್ ಮೇಲೆ ಕಾಣಲ್ಲ. ಮತ್ತೆ ಬೇಕಾದ ಸೆಟ್ಟಿಂಗ್ಸ್ಗೆ ಹೋಗಿ ಎನೇಬಲ್ ಮಾಡ್ಕೋಬೋದು.
ಆಮೇಲೆ ನೀವು ಡಿಫಾಲ್ಟ್ ಲೊಕೇಶನ್ ನಾನು ಬೆಂಗಳೂರು ಇಟ್ಟಿದ್ದೀನಿ, ಸಪೋಸ್ ಮೈಸೂರಲ್ಲಿ ಇರೋರು ಇರ್ತಾರೆ, ಹೈದರಾಬಾದಲ್ಲಿ ಇರೋರು ಇರ್ತಾರೆ, ನೀವು ಚೇಂಜ್ ಮಾಡಿಕೊಂಡ್ರೆ ಪ್ರತಿ ಸಲ ನಿಮಗೆ ನಿಮ್ಮ ಲೊಕೇಶನ್ಗೆ ಸಂಬಂಧಪಟ್ಟದ್ದೇ ಲೋಡ್ ಆಗ್ತದೆ. ಇಲ್ಲ ನಿಮಗೆ ಲೊಕೇಶನಲ್ಲಿ ಇಲ್ಲ ಅಂತಂದರೆ ಮ್ಯಾನ್ಯುವಲ್ ಕೋಆರ್ಡಿನೇಟ್ಸ್ ಅಂತಿದೆ, ಲಾಂಗಿಟ್ಯೂಡು ಲ್ಯಾಟಿಟ್ಯೂಡ್ ಎಂಟರ್ ಮಾಡ್ಕೊಂಡು ಟೈಮ್ ಝೋನ್ ಎಂಟರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮಿಂದ ಅದೇ ಬರ್ತದೆ. ಆಮೇಲೆ ಅಯನಾಂಶ, ಯಾರಾದರೂ ಅಯನಾಂಶ ಬದಲಾವಣೆ ಮಾಡ್ಕೊಳ್ಬೇಕಾದ್ರೆ ಅಯನಾಂಶ ಬದಲಾವಣೆ ಮಾಡ್ಕೋಬೋದು. ಇಲ್ಲಿ ಕಸ್ಟಮ್ ಅಯನಾಂಶ ಅಂತಿದೆ, ಯೂಸರ್ ಡಿಫೈನ್. ಇಲ್ಲ ನಂಗೆ ಯಾವುದು ಬೇಡ, ನಂದೇ ಓನ್ ಬೇಕಂದರೆ ನಿಮ್ಗೆ ಯಾವ ಅಯನಾಂಶ ಬೇಕೋ ಅದಕ್ಕೆ ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡಿಕೊಂಡ್ರೆ ಅದೇ ಅಯನಾಂಶದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತದೆ. ಇದು ಜನರಲ್. ಆಮೇಲೆ ಪಂಚಾಂಗದ ಬಗ್ಗೆ, ಪಂಚಾಂಗದಲ್ಲಿ ನಿಮಗೆ ಏನೇನು ತೋರಿಸ್ಬೇಕು, ನಕ್ಷತ್ರ ನಾನು ಏನು ಮಾಡಿದ್ದೀನಿ ಕೆಲವೇನು ತೆಗೆದುಬಿಟ್ಟಿದ್ದೀನಿ. ಸನ್ರೈಸು, ತಿಥಿ, ಎಂಡ್ ಟೈಮು ಇದೆಲ್ಲ ತೋರಿಸ್ತಾರೆ. ಬೇಕಾದರೆ ತಿಥಿ ಯಾವ ಮುಗೀತದೆ, ಆಮೇಲೆ ಹುಡುಗಂದು ಚಂದ್ರಬಲ ಬೇಕು, ತಾರಾಬಲ ಬೇಕು, ಎಲ್ಲ ನೀವು ಟಿಕ್ ಮಾರ್ಕ್ ಯಾವುದಾದ್ರು ಇಟ್ಕೊತೀರೋ ಆ ಪಂಚಾಂಗ ಟೇಬಲ್ ಅದೆಲ್ಲ ಕಾಣುತ್ತೆ. ಆಮೇಲೆ ಮಾಸದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಾವು ಹೇಳಿದ್ವಲ್ಲ, ಅದೇ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೋದು. ಇಲ್ಲಿ ಆಷಾಢ, ಪುಷ್ಯ ಮಾಸ, ಭಾದ್ರಪದ ಮಾಸ, ಅಧಿಕ ಮಾಸ ಇದು ಒಳ್ಳೇದಲ್ಲ, ಅದಕ್ಕೆ ಟಿಕ್ ತೆಗೆದುಬಿಟ್ಟಿದ್ದೀನಿ. ನೀವು ಸಪೋಸ್ ಬೇಕು ಅಂದರೆ ಟಿಕ್ ಮಾರ್ಕ್ ಇಟ್ಕೋಬೋದು, ಸಪೋಸ್ ಯಾವುದನ್ನು ತೆಗಿಬೇಕಾದ್ರೂ ತೆಗಿಬೋದು. ನಿಮಗೆ ಅಲ್ಲಿ ಪಂಚಾಂಗ ಶುದ್ಧಿಯೆಲ್ಲ ಅದೇ ಡಿಸ್ಪ್ಲೇ ಮಾಡ್ತದೆ, ಎಲ್ಲ ನೀವು ಆಯ್ಕೆ ಮಾಡ್ಕೋಬೋದು. ವಾರ, ತಿಥಿ ಪ್ರತಿಯೊಂದು ಕೂಡ ಡಿಫಾಲ್ಟಾಗಿ ನಾನು ಯಾವುದೋ ಸ್ವಲ್ಪ ಇಟ್ಟಿದ್ದೀನಿ, ಒಳ್ಳೇದು ಯಾವುದು ಅಂತ ನಿರ್ಣಯಿಸಿದ ಪ್ರಕಾರ ನೀವು ಬೇಕಾದ್ರೆ ಬದಲಾವಣೆ ಮಾಡ್ಕೋಬೋದು. ತಾರಾಬಲ ನಾನು 5ನೇ ತಾರ ಒಂದು ತೆಗೆದುಬಿಟ್ಟಿನಿ. ಹಿಂಗೆ ಸಪೋಸ್ ವಿಪತ್ತಾರ ತೋರಿಸ್ಬಾರ್ದು ಅಂದರೆ ಗ್ರೀನ್ ತೋರಿಸ್ಬಾರ್ದು. ಸಪೋಸ್ ಬೇರೆ ಜನ್ಮತಾರ ಬೇಡ, ಪ್ರತ್ಯಕ್ ತಾರ ಬೇಡ, ಬರೀ ಇದು ಮಾತ್ರ ನನಗೆ ಗ್ರೀನ್ ಕಲರ್ ತೋರಿಸ್ಬೇಕು. ನೀವು ಅದನ್ನು ಆಯ್ಕೆ ಮಾಡಿಕೊಂಡು ಸೇವ್ ಪಂಚಾಂಗ ಶುದ್ಧಿ ಅಂತ ಕ್ಲಿಕ್ ಮಾಡಿದ್ರೆ ಸೇವ್ ಆಗ್ತದೆ. ನೆಕ್ಸ್ಟ್ ಟೈಮಿಂದ ನೀವು ಇಟ್ಕೊಂಡಿದ್ದೇ ಬರ್ತದೆ. ನೆಕ್ಸ್ಟ್ ಮುಹೂರ್ತ, ಮುಹೂರ್ತದಲ್ಲೂ ಅಷ್ಟೇ ಯಾವ್ದು ತೋರಿಸ್ಬೇಕು. ಆಮೇಲೆ ಆಕ್ಟಿವ್ ಮಹಾದೋಷ, ಏಕವಿಂಶತಿ ದೋಷದಲ್ಲಿ ಯಾವುದು ಡಿಸ್ಪ್ಲೇ ಮಾಡಬೇಕು, ಯಾವುದು ಡಿಸ್ಪ್ಲೇ ಮಾಡಬಾರ್ದು, ಏನಾದರೂ ಪಂಚಕಗಳು ಯಾವುದು ಡಿಸ್ಪ್ಲೇ ಮಾಡಬೇಕು. ಎಕ್ಸ್ಪೋರ್ಟ್ ನಿಮಗೆ CSV ಅಲ್ಲಿ PDF ಆಗಲಿ ಎಕ್ಸ್ಪೋರ್ಟ್ ಮಾಡೋ ಕಾಲಕ್ಕೆ ಯಾವ ಕಾಲಮ್ಸ್ ಬರಬೇಕು ಇದು ನೀವು ಆಯ್ಕೆ ಮಾಡ್ಕೊಳ್ಬೋದು. ಇದು ಅಡ್ವಾನ್ಸ್ಡ್ ಯೂಸರ್ಸಿಗೆ ಹೆಲ್ಪ್ ಆಗ್ತದೆ. ಆಮೇಲೆ ಬ್ಯಾಕಪ್ ಆ್ಯಂಡ್ ರಿಸ್ಟೋರ್, ಇದು ತುಂಬ ಮುಖ್ಯ. ಯಾವಾಗಾದರೂ ಆ್ಯಪ್ ತೆಗಿಬೇಕಾದರೆ ಯಾವುದೇ ಕಾರಣದಿಂದ ನೀವೇನಾದರೂ ಪ್ರೊಫೈಲ್ಸ್ ಸೇವ್ ಮಾಡಿದ್ದರೆ, ಏನಾದರೂ ಈ ಪಾಠ ವೀಡಿಯೋಸ್ ಮಾಡಿದರೆ ನೀವು ಖಂಡಿತವಾಗಿ ಬ್ಯಾಕಪ್ ತೆಕ್ಕೊಳ್ಳಿ. ಯಾಕೆಂದರೆ ಒಂದು ಸಲ ನೀವು ರಿಮೂವ್ ಮಾಡಿದ ತಕ್ಷಣ ಎಲ್ಲ ಹೊಟ್ಟೋಗ್ತದೆ. ಸೊ ಬ್ಯಾಕಪ್ ಪ್ರೊಫೈಲ್ಸ್, ನೀವು ಸೇವ್ ಮಾಡಿದಂಥ ಜಾತಕಗಳ ಪ್ರೊಫೈಲ್ಸ್ ಬೇಕಾದ್ರೆ ಬ್ಯಾಕಪ್ ಮಾಡ್ಕೋಬೋದು ಮತ್ತು ರಿಸ್ಟೋರ್ ಮಾಡ್ಕೋಬೋದು. ನಿಮಗೆ ಟೇಬಲ್ಸ್, ಪಂಚಾಂಗದ ಟೇಬಲ್ಸ್ ಕ್ರಿಯೇಟ್ ಮಾಡ್ತೀವಲ್ಲ ಅದನ್ನು ಬ್ಯಾಕಪ್ ಮಾಡ್ಕೋಬೋದು. ನೋಟ್ಸ್, ಗ್ಲೋಬಲ್ ನೋಟ್ಸ್ ನೀವು ಮುಹೂರ್ತಗಳನ್ನೆಲ್ಲ ಆಯ್ಕೆ ಮಾಡಿರ್ತೀರಲ್ಲ ಅದನ್ನು ಬ್ಯಾಕಪ್ ಮಾಡ್ಕೋಬೋದು, ರಿಸ್ಟೋರ್ ಮಾಡ್ಬೋದು. ಆಮೇಲೆ ಆ್ಯಪ್ ಸೆಟ್ಟಿಂಗ್ಸ್, ನೀವು ಯಾವುದು ನಕ್ಷತ್ರ ಒಳ್ಳೆಯದು, ಯಾವ ತಿಥಿ ಒಳ್ಳೆಯದು, ಡಿಫಾಲ್ಟ್ ಲೊಕೇಶನ್ ಎಲ್ಲ ಚೇಂಜ್ ಮಾಡಿರ್ತೀರಲ್ಲ ಆ ಸೆಟ್ಟಿಂಗ್ಸ್ ಬ್ಯಾಕಪ್ ಮಾಡ್ಬೋದು. ಅಥವಾ ನಿಮಗೆ ಏನೋ ಗೊತ್ತಿಲ್ಲ ಅಂದರೆ ಸಪೋಸ್ ಏನೋ ಮಿಸ್ ಆಗಿದೆ ಅಂದ್ಕೊಳ್ಳಿ, ರಿಸ್ಟೋರ್ ಟು ಡಿಫಾಲ್ಟ್ ಅಂತ ಇಟ್ಟರೆ ಆ್ಯಪ್ ಬಂದಾಗ ಯಾವ ಸೆಟ್ಟಿಂಗ್ಸ್ ಇರ್ತೋ ಅದೇ ಬರ್ತದೆ. ಆಮೇಲೆ ಈ ಪಾಠ ನೀವು ಎಷ್ಟು ಮಾಡಿರ್ತೀರೋ ಓದಿರ್ತೀರೋ ಅದನ್ನೆಲ್ಲ ಕೂಡ ಬ್ಯಾಕಪ್ ಮಾಡ್ಕೋಬೋದು. ಇದೆಲ್ಲ ಸೇರಿ ಮಾಸ್ಟರ್ ಬ್ಯಾಕಪ್ ಒಂದೇ ಬೇಕು ಅಂತಂದರೆ ಮಾಸ್ಟರ್ ಬ್ಯಾಕಪ್ಪು ಮಾಡ್ಕೋಬೋದು. ಮೇಲೆ ಏನಿದೆ ಎಲ್ಲ ಕೂಡ ಒಂದೇ ಫೈಲಲ್ಲಿ ಸೇವ್ ಆಗ್ತದೆ. ಅದನ್ನು ಮತ್ತೆ ನೀವು ಆ್ಯಪ್ ರೀಇನ್ಸ್ಟಾಲ್ ಮಾಡಿಕೊಂಡು ಮತ್ತು ಅದನ್ನು ಇಂಪೋರ್ಟ್ ಮಾಸ್ಟರ್ ರಿಸ್ಟೋರ್ ಮಾಡಿಬಿಟ್ರೆ ಎಲ್ಲ ನೀವು ಏನೇನು ಮಾಡಿದೆ ಎಲ್ಲ ಬಂದುಬಿಡ್ತದೆ. ಆದರೆ ಈ ಬ್ಯಾಕಪ್ ರಿಸ್ಟೋರ್ ಮಾಡೋ ಕಾಲಕ್ಕೆ ಫೈಲ್ ನಿಮ್ಮ ಕಂಪ್ಯೂಟರಲ್ಲೇ ಇರ್ತದೆ ಅಥವಾ ಮೊಬೈಲ್ ಫೋನಲ್ಲಿ ಇರ್ತದೆ. ಸೊ ನೀವು ನಿಮ್ಮ ಗೂಗಲ್ ಅಕೌಂಟಲ್ಲಿ ಮಾಡ್ಕೋಬೇಕು ಅಂತಂದರೆ ಗೂಗಲ್ ಅಕೌಂಟ್ ಜಸ್ಟ್ ಸೈನ್ ಇನ್ ವಿತ್ ಗೂಗಲ್ ಅಂತ ಹೊಡೆದ್ರೆ ನಿಮಗೆ ಗೂಗಲ್ ಅಕೌಂಟ್ ಕೇಳ್ತದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಎಲ್ಲ ಕೂಡ ನಿಮಗೆ ಗೂಗಲ್ ಡ್ರೈವಲ್ಲಿ ಸೇವ್ ಆಗ್ತದೆ. ನೆಕ್ಸ್ಟ್ ಟೈಮ್ ನೀವು ಗೂಗಲ್ ಡ್ರೈವಿಂದರೆ ಮತ್ತೆ ರೆಸ್ಟೋರ್ ಮಾಡ್ಕೋಬೋದು. ಜಸ್ಟ್ ಲಾಗಿನ್ ಆದರೆ ಸಾಕು, ಅದೇ ಹೇಳ್ತದೆ ನಿಮಗೆ. ಜಸ್ಟ್ ಕ್ಲಿಕ್ ಮಾಡಿ ಯಾವುದನ್ನ ಒಂದು ಅಕೌಂಟ್ ಕೊಡ್ತೀನಿ ನಾನು, ನೋಡಿ ಬ್ಯಾಕಪ್ ಪ್ರೊಫೈಲ್ಸ್, ರೆಸ್ಟೋರ್ ಪ್ರೊಫೈಲ್ಸ್. ಸೊ ಗೂಗಲ್ ಡ್ರೈವ್ ಕನೆಕ್ಟ್ ಆಗಿದೆ. ಲಾಸ್ಟ್ ಟೈಮ್ ಯಾವಾಗ ಬ್ಯಾಕಪ್ ತೆಗೆದಿದ್ದೀರಿ, ಸೊ ಈ ರೀತಿ ಮಾಡ್ಕೋಬೋದು. ಸೈನ್ ಔಟ್ ಬೇಕಾದ್ರೆ ಮಾಡ್ಕೋಬೋದು. ಇದು ಕೊನೆಯದಾಗಿ ಮಾಡೋದು. ಸೊ ಎಲ್ಲದಕ್ಕಿಂತಲೂ ಮುಖ್ಯವಾದದ್ದು ಏನಂತಂದರೆ ಕೆಳಗೆ ನೋಡಿ ಪ್ರೈವಸಿ ಪಾಲಿಸಿ, ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಮಾಮೂಲು ಮೈನ್ ಪೇಜಿಗೆ ಬಂದುಬಿಡ್ತೇನೆ. ಕೆಳಗೆ ಬಾಟಮಲ್ಲಿ ಡಿಸ್ಕ್ಲೈಮರ್, ದಿಸ್ ಅಪ್ಲಿಕೇಶನ್ ಈಸ್ ಪ್ಯೂರ್ಲಿ ಫಾರ್ ಎಜುಕೇಷನಲ್ ಪರ್ಪಸ್ ಓನ್ಲಿ, ನಾಟ್ ಫಾರ್ ಕಮರ್ಷಿಯಲ್ ಯೂಸ್. ಇದು ಜ್ಯೋತಿಷ್ಯ ವಿದ್ಯಾರ್ಥಿಗಳಿಗೆ ಮಾತ್ರ ತಯಾರು ಮಾಡಿದ್ದು, ಅವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ತಯಾರು ಮಾಡಿ. ಜನರಲ್ ಪಬ್ಲಿಕ್ ಕೂಡ ಬಳಸ್ಕೋಬೋದು, ಆದರೆ ಮುಖ್ಯವಾಗಿ ಯಾರಿಗೋಸ್ಕರ ಅಂತಂದರೆ ಜ್ಯೋತಿಷ್ಯ ವಿದ್ಯಾರ್ಥಿಗಳಿಗೆ. ಸೊ ಎಲ್ಲರನ್ನ ಮಟ್ಟ ಇಟ್ಕೊಂಡು ಎಲ್ಲರೂ ಯೂಸ್ ಮಾಡಬೇಕು ಅಂತ ನಾನು ಏನು ಮಾಡಿಲ್ಲ. ಕಲಿಯೋರಿಗೆ ತುಂಬ ಅನುಕೂಲ ಆಗಲಿ ಅಂತ, ಯಾಕೆಂದರೆ ಕಲಿಯೋರಿಗೆ ಅನುಕೂಲ ಆದರೆ ಉಳಿದಂಥ ಜನಕ್ಕೆ ತುಂಬ ಅನುಕೂಲ. ಇದು ಸಾಮಾನ್ಯ ಜನಕ್ಕೆ ಇದರ ಅಷ್ಟು ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರೈವಸಿ ಪಾಲಿಸಿ ಅಂತ ಜಸ್ಟ್ ಕ್ಲಿಕ್ ಮಾಡಿ ನಿಮಗೆ ಪ್ರೈವಸಿ ಪಾಲಿಸಿ ಬರುತ್ತೆ. 3 ಲ್ಯಾಂಗ್ವೇಜಸ್ಸಲ್ಲಿ ನೀವು ಬೇಕಾದ್ರೆ ಓದಿಕೊಳ್ಳಿ. ಈ ಅಪ್ಲಿಕೇಶನ್ ಬಗ್ಗೆ ನಿಮಗೆ ನೋ ಸೈನ್ ಅಪ್ ರಿಕ್ವೈರ್ಡ್, ಯಾರೂ ಕೂಡ ಸೈನ್ ಇನ್ ಮಾಡಬೇಕಾಗಿಲ್ಲ, ಇಮೇಲ್ ಅಡ್ರೆಸ್ ಕೊಡಬೇಕಾಗಿಲ್ಲ, ಫೋನ್ ನಂಬರ್ ಕೊಡಬೇಕಾಗಿಲ್ಲ.
ಸೊ ನಿಮ್ಮ your ಡೇಟಾ ಸ್ಟೇಸ್ ಇನ್ ಯುವರ್ ಡಿವೈಸ್. ಬರ್ತ್ ಡೀಟೇಲ್ಸ್ ಆಗಲಿ, ಪಂಚಾಂಗ ಟೇಬಲ್ ಆಗಲಿ, ನೀವು ಏನೇನು ಮಾಡ್ತೀರೋ ಎಲ್ಲ ಕೂಡ ನಿಮ್ಮ ಕಂಪ್ಯೂಟರ್ಲೇ ಇರುತ್ತೆ ಅಥವಾ ನಿಮ್ಮ ಮೊಬೈಲ್ ಡಿವೈಸಲ್ಲಿ ಇರುತ್ತೆ. ಸರ್ವರಿಗೆ ಸೇವ್ ಆಗೋದಾಗಲಿ ಯಾರಿಗೂ ಕಳಿಸೋದಾಗಲಿ ಆಗಲ್ಲ. ಆಮೇಲೆ ನೀವು ಬ್ರೌಸರ್ಲಿ ಒಂದು ವೇಳೆ ಕ್ಲಿಯರ್ ಮಾಡಿದ್ರೆ ಏನಾಗುತ್ತೆ, ಎಲ್ಲ ಡೇಟಾ ಹೊಟ್ಟೋಗುತ್ತೆ. ಸೊ ಮತ್ತೆ ಬರಲ್ಲ. ಹಾಗಾಗಿ ನೀವು ಬ್ಯಾಕಪ್ ತೆಕ್ಕೊಳ್ಬೇಕು ಅಥವಾ ಗೂಗಲ್ ಡ್ರೈವಲ್ಲಿ ಹಾಕ್ಕೋಬೇಕು. ಸೊ ಬ್ಯಾಕಪ್ ಆಪ್ಷನ್ ನಿಮಗಿದೆ, ಸೇಫ್ಟಿಗೆ ನೀವು ಯೂಸ್ ಮಾಡ್ಕೋಬೋದು. ನೋ ಹಿಡನ್ ಟ್ರ್ಯಾಕಿಂಗ್. ಸೊ ನೀವು ಎಲ್ಲಿದ್ದೀರಿ, ಯಾಕಂದರೆ ಇದು ವೆಬ್ ಆ್ಯಪ್. ಇದು ಮಾಮೂಲು ನಿಮಗೆ ಮೊಬೈಲಲ್ಲಿ ಆ ರೀತಿ ಮಾಡಬೇಕಾದ್ರೆ APK ಅಲ್ಲಿ ಇರಬೇಕು ಅಥವಾ iOS ಆ್ಯಪ್ ಆಗಲಿ ಇರಬೇಕು. ವೆಬ್ ಆ್ಯಪಿಂದ ಟ್ರ್ಯಾಕ್ ಯಾಕಂದರೆ ನಿಮ್ಮ ಹಾರ್ಡ್ವೇರನ್ನು ಟಚ್ ಮಾಡಲ್ಲ. ಹಾಗಾಗಿ ಯಾವ ನಿಮ್ಮ ಡೀಟೇಲ್ಸನ್ನು ಅಡ್ವರ್ಟೈಸ್ಮೆಂಟ್ ಆಗಲಿ, ಫ್ಯೂಚರ್ಲಿ ಆ್ಯಪಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು, ಸೆಲ್ಲಿಂಗ್ ಇನ್ಫಾರ್ಮೇಷನ್, ಕಮರ್ಷಿಯಲ್ ಮಾರ್ಕೆಟಿಂಗ್ ಇದೆಲ್ಲ ಯಾವುದು ಕೂಡ ಇರಲ್ಲ. ಯಾಕೆಂದರೆ ಇದು ಜನರಲ್ ಪಬ್ಲಿಕ್ ಮಾಡಿದ್ದಲ್ಲ, ಇದು ವಿದ್ಯಾರ್ಥಿಗಳು ಕಲಿಯೋರಿಗೋಸ್ಕರ ಮಾಡಿದ್ದು. ಆಪ್ಷನಲ್ ನೇಮ್ ಪರ್ಸನಲೈಸೇಷನ್. ಸೊ ನೀವು ಹೆಸರು ಕೊಡೋದು ಫಸ್ಟ್ ಹೇಳಿದ್ನಲ್ಲ, ನಿಮ್ಮ ಇಷ್ಟ, ನೀವು ಎಂಟರ್ ಮಾಡ್ಬೋದು, ಇಲ್ಲದ್ರೆ ಇಲ್ಲ. ಅಲರ್ಟ್ಸ್ ಕೂಡ ನಿಮಗೆ ಬೇಕಾದರೆ ಎನೇಬಲ್ ಮಾಡಿಕೊಳ್ಳೋದ್ರೆ ಇಲ್ಲ. ನೆಕ್ಸ್ಟ್, ಯುವರ್ ಫ್ರೀಡಮ್ ಮ್ಯಾಟರ್ಸ್. ನೀವು ಏನು ಸೇವ್ ಮಾಡ್ತಾ ಇದ್ದೀರಾ, ಏನು ರಿಮೂವ್ ಮಾಡ್ತಾ ಇದ್ದೀರಾ, ಏನು ಬ್ಯಾಕಪ್ ಮಾಡ್ತಾ, ಅದೆಲ್ಲ ಕೂಡ ನಿಮಗೆ ಸಂಬಂಧಪಟ್ಟದ್ದು. ಡಿವೈಸ್ಗಾಗಲಿ ಆ್ಯಪ್ಗಾಗಲಿ ಏನೂ ಸಂಬಂಧ ಇರಲ್ಲ. ಸೊ ಯಾವ ಒಂದು ರಿಕ್ವೆಸ್ಟ್ ಏನಂತಂದರೆ, ಬ್ಯಾಕಪ್ ಇಟ್ಕೊಳ್ಳಿ, ನಾಳೆ ಯಾವ ಕಾರಣದ ಹೋದರೂ ಕೂಡ ಸರ್ವರ್ ಸೈಡ್ ಏನೂ ಇರಲ್ಲ. ಓನ್ಲಿ ಟ್ರಸ್ಟೆಡ್ ಡಿವೈಸಸ್, ನಿಮ್ಮ ಡಿವೈಸಸ್ ಮಾತ್ರ ಬಳಸ್ಕೊಳ್ಳಿ, ಬೇರೆಯವ್ರ ಡಿವೈಸಸ್ಲಿ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಅವಾಯ್ಡ್ ಶೇರಿಂಗ್ ಸೆನ್ಸಿಟಿವ್ ಇನ್ಫಾರ್ಮೇಷನ್. ಯಾವ ಪರ್ಸನಲ್ ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಇದು ಇಂಟೆನ್ಷನ್ ಏನು, ಸಪೋರ್ಟ್ ಇನ್ ಲರ್ನಿಂಗ್, ಟು ಎನ್ಕರೇಜ್ ಟ್ರೈನಿಂಗ್ ನಾಲೆಜ್, ಟ್ರೆಡಿಷನಲ್ ನಾಲೆಜ್, ಟು ಮೇಕ್ ದ ಜ್ಯೋತಿಷ ಟೂಲ್ ಆಕ್ಸೆಸಬಲ್ ಫಾರ್ ಫ್ರೀ. ಸೊ ಹಾಗಾಗಿ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಇದು. ಸೊ ಯಾವುದಕ್ಕೂ ಕೂಡ ನೀವು ಇದನ್ನು ಶೇರ್ ಮಾಡೋದಾಗಲಿ, ಕಮರ್ಷಿಯಲ್ ಯೂಸ್ ಮಾಡೋದಾಗಲಿ ಇರಲ್ಲ. ಇದು ಯೂಸ್ ಮಾಡೋದು ಕೂಡ ಪ್ಯೂರ್ಲಿ ಆಪ್ಷನಲ್. ಯಾಕಂದರೆ ಇದನ್ನು ಯೂಸ್ ಮಾಡೋದ್ರಿಂದ ಲೈಕು, ಶೇರು, ಸಬ್ಸ್ಕ್ರೈಬ್ ಯಾವುದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನೀವು ಆಪ್ಷನ್ ಸ್ಕೋಪ್ ಇದೆ, ಬೇಕಾದರೆ ಬಳಸಿಕೊಳ್ಬೋದು, ಇಲ್ಲದ್ರೆ ಇಲ್ಲ. ಸೊ ಅವಕಾಶ ಮಾತ್ರ ಮಾಡಿಕೊಡ್ತಾ ಇದ್ದೇನೆ. ಸೊ ನಿಮಗೆ ಬೇಕಾದರೆ ಈ ರೀತಿ ಓದಿಕೊಳ್ಬೇಕಾದ್ರೆ ಕನ್ನಡದಲ್ಲೂ ಬರುತ್ತೆ. ಇದು ತುಂಬ ಮುಖ್ಯ, ಪ್ರೈವಸಿ ಸ್ಟೇಟ್ಮೆಂಟ್, ನೀವು ಓದಿಕೊಳ್ಳಿ. ಓಕೆ. ಸೊ ಇದಕ್ಕೆ ಸಂಬಂಧಪಟ್ಟ ಆ್ಯಪ್ಗೆ ಸಂಬಂಧಪಟ್ಟ ಡೀಟೇಲ್ಸ್. ಇದನ್ನು ಬಳಸಿಕೊಳ್ಳಿ. ಜ್ಯೋತಿಷಕ್ಕೆ ಸಂಬಂಧಪಟ್ಟ ಫ್ಯೂಚರ್ಲಿ ಇನ್ನೂ ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ತೇನೆ. ಏನಾದರೂ ಹೊಸ ಲಾಜಿಕ್ಸ್, ಏನಾದರೂ ವಿದ್ಯಾರ್ಥಿಗಳಿಗೆ ಶಾರ್ಟೆಸ್ಟ್ ಟೈಮಲ್ಲಿ ಹೆಚ್ಚು ವಿಷಯಗಳು ತಿಳ್ಕೊಳ್ಳಿಕ್ಕೆ ಬೇಕಾದಂಥ ಆ್ಯಪ್ಸನ್ನು ಇಂಟಿಗ್ರೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಮೇಲೆ ಎಜುಕೇಷನ್ಗೆ ಸಂಬಂಧಪಟ್ಟದ್ದು ಅಷ್ಟೇ, ಈ ಪಾಠ, ಈ ಲೈಬ್ರರಿ ಇಂಟಿಗ್ರೇಟ್ ಮಾಡಲಾಗಿದೆ. ಇಲ್ಲೇ ನೀವು ಓದಿಕೊಳ್ಳಿ. ನೀವು ಬೇಕಾದ್ರೆ ಯೂಟ್ಯೂಬೆಲ್ಲ ಹೋಗೋದು ಬೇಕಿಲ್ಲ. ಇದ್ರಾಗ ಮಾಡಿದ್ರೆ ಏನಾಗ್ತದಂದರೆ, ಎಷ್ಟುವರೆಗೂ ಕಂಪ್ಲೀಟ್ ಮಾಡಿದ್ದೀರಾ, ಯಾವ ವಿಡಿಯೋ ಎಷ್ಟುವರೆಗೂ ನೋಡಿದ್ದೀರಿ, ಸೇವ್ ಆಗ್ತದೆ. ನಿಮ್ಮ ಮೊಬೈಲ್ ಫೋನಲ್ಲೇ ಸೇವ್ ಆಗ್ತದೆ. ಯೂಟ್ಯೂಬಲ್ಲಿ ಕೂಡ ಸೇವ್ ಆಗ್ತದೆ. ಬಟ್ ಕೆಲವೊಮ್ಮೆ ನೀವು ಅದನ್ನು ರೀಕಾಲ್ ಮಾಡ್ಕೊಡೋದು ತುಂಬ ಕಷ್ಟ ಈ ಪಾಠ ಚಾನಲ್ಗೆ ಹೋದರೆ. ಯಾಕೆಂದರೆ ಭಾಳ ವೀಡಿಯೋಸ್ ಮೆರ್ಜ್ ಆಗಿಬಿಡ್ತದೆ. ಸೊ ಹಾಗಾಗಿ ನಿಮಗೆ ಅವಕಾಶ ಉಂಟು. ಈ ಆ್ಯಪೇ ಬಳಸಬೇಕು ಅಂತ ಏನಿಲ್ಲ. ನಿಮಗೆ ಆ್ಯಕ್ಯುರಸಿ ಯಾವ ಚೆನ್ನಾಗಿದ್ರೆ ಅದನ್ನೇ ಬಳಸ್ಬೋದು. ಏನಾದರೂ ಸಲಹೆಗಳಿದ್ರೆ ಕೊಡ್ಬೋದು. ಇದಕ್ಕೆ ಸಂಬಂಧಪಟ್ಟ ಫಂಕ್ಷನಾಲಿಟಿಗಾಗ್ಬೋದು, ಕ್ಯಾಲ್ಕುಲೇಷನ್ ಸಂಬಂಧಪಟ್ಟದ್ದು ಏನಾದ್ರು ತೊಂದರೆ ಬಂತು, ಅಥವಾ UI ಡಿಸೈನಲ್ಲಿ ಅಥವಾ ಫಂಕ್ಷನಾಲಿಟಿಲಿ ಯಾವುದನ್ನ ಒಂದು ಬಟನ್ ಕೆಲಸ ಮಾಡಲಿಲ್ಲ, ಸ್ವಲ್ಪ ಏನು ತೊಂದರೆ ಆಗ್ತಾ ಇದೆ, ಅದನ್ನು ದಯವಿಟ್ಟು ನನ್ನ ದೃಷ್ಟಿಗೆ ತೊಗೊಂಡು ಬನ್ನಿ. ಅದು ಸರಿ ಮಾಡ್ತೇನೆ. ಮತ್ತು ಮುಂದೆ ಯಾರಾದರೂ ಅದನ್ನು ಬಳಸಿಕೊಳ್ಳೋರಿಗೆ ಅನುಕೂಲ ಆಗ್ತದೆ. ಇನ್ನು ಸಪೋರ್ಟ್ ಅಂತಂದರೆ ಇದು ಪ್ಯೂರ್ಲಿ ಆಪ್ಷನಲ್. ಯಾಕೆಂದರೆ ನನ್ನ ಜೀವನ ಕೇವಲ ನಾನು ತಿಂಗಳಿಗೆ ನಾನು ಏನು ಊಟ ಮಾಡ್ತೇನೆ, ದೈನಂದಿಕ ಖರ್ಚುಗಳಿಂದ ಅಷ್ಟೇ, ನಾನು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಹಾಗಾಗಿ ಕಮರ್ಷಿಯಲಿಗೋಸ್ಕರ ಇದನ್ನು ಮಾಡಿದ್ದೆ ಅಂತ ದಯವಿಟ್ಟು ಅಂದ್ಕೊಬೇಡಿ. ದಿಸ್ ಈಸ್ ಪ್ಯೂರ್ಲಿ ಆಪ್ಷನಲ್. ನಿಮಗೆ ಯಾವುದು ಒತ್ತಾಯ ಇಲ್ಲ. ಮಾಡಿದ್ರೆ ಮಾಡ್ಬೋದು, ಇಲ್ಲದ್ರೆ ಇಲ್ಲ. ಆ ಥರ ನೀವು ಮಾಡಬೇಕು ಅಂತ ಇಂಟೆನ್ಷನಾಗಿ ಪ್ರವೋಕ್ ಮಾಡುವಂಥ ವಿಚಾರ ಕೂಡ ಯಾವುದೂ ಇರಲ್ಲ. ಇಲ್ಲೊಂದು ಏನಂತಂದರೆ, ನೀವು ಸೇವ್ ಮಾಡಿದಂಥ ಪ್ರೊಫೈಲ್ಗೆ ನಿಮಗೆ ಇಲ್ಲಿ ಕಾಣುತ್ತೆ, ನೀವು ಯಾವ ಹೆಸರು ಮೇಲೆ ಸೇವ್ ಮಾಡಿದ್ದೀರಾ. ನಿಮ್ಗೆ ಅದೇ ಪ್ರೊಫೈಲ್, ನೀವು ಏನು ಹೆಸರು ಕೊಟ್ಟಿದ್ರು ಅದೇ ಇಲ್ಲಿ ಕಾಣುತ್ತೆ. ಸೊ ನೀವು ಬೇಕಾದ್ರೆ ಭವಿಷ್ಯದಲ್ಲಿ ಚೇಂಜ್ ಮಾಡ್ಕೋಬೋದು. ಎಡಿಟ್ ಪ್ರೊಫೈಲ್ ಅಂತ ಹೊಡೆದು ನೀವು ಚೇಂಜ್ ಮಾಡಿ, ರಘು ಚೇಂಜ್ ಮಾಡಿದೆ. ಸೊ ಸೇವ್. ಸೊ ಏನಾಗ್ತದೆ, ಆಟೋಮೆಟಿಕಾಗಿ ನಿಮಗೆ ರಘು ಹೆಸರು ಬರ್ತದೆ. ನೀವು ಡ್ಯಾಶ್ ಬೋರ್ಡಲ್ಲಿ ಕೂಡ ನಿಮ್ಮ ಹೆಸರೇ ಬರ್ತದೆ. ಇಲ್ಲಿ ನಿಮಗೆ ಮೈ ಪ್ರೊಫೈಲ್ ಮೀ ಅಂತ ಇರ್ತದಲ್ಲ, ಅದು ನಿಮ್ಮ ಹೆಸರೇ ಬರ್ತದೆ. ಇದು ಪ್ಯೂರ್ಲಿ ನೀವು ದಿನಾಗೂ ಸಂಧ್ಯಾವಂದನಾದಿಗಳು ಮಾಡೋ ಕಾಲಕ್ಕೆ ಹುಡುಕೊಳ್ಳೋ ಕೆಲಸ ಇಲ್ಲ, ಪಂಚಾಂಗವನ್ನು ಹುಡುಕೊಳ್ಳೋ ಕೆಲಸ ಇಲ್ಲ. ಆ ಉದ್ದೇಶಕ್ಕಾಗಿ ಇದು ಮಾಡಿದ್ದೇನೆ. ನಿಮಗೆ ಇದು ಸ್ಟೈಲ್ ಕೂಡ ಸೇಮ್ ಅದೇ ಥರ ಇರ್ತದೆ. ನೀವು ಪಂಚಾಂಗದಲ್ಲಿ ಏನು ಸಂಕಲ್ಪ ಮಾಡ್ತೀರೋ ಅದೇ ಸ್ಟೈಲಲ್ಲಿ ಇರ್ತೀರಿ ನೋಡಿ. ಶ್ರೀ ಪರಾಭವನಾಮ ಸಂವತ್ಸರೇ ಉತ್ತರಾಯಣೆ ಗ್ರೀಷ್ಮ ಋತೋ ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ಚತುರ್ದಶಿತೌ ಸ್ಥಿರವಾಸಕ್ತಾಯಾಂ ಕೃತಿಕಾ ನಕ್ಷತ್ರಕ್ತಾಯಾಂ ಧೃತಿ ಯೋಗೆ ವಿಷ್ಟಿಕರಣೆ ಏವಂ ಗುಣ ವಿಶೇಷ ವಿಶಿಷ್ಟಾಯಾಂ ಶುಭತಿತೌ.
ಆಮೇಲೆ ನಿಮ್ಮ ದಿನನಿತ್ಯ ತಾರಾಬಲ ಚಂದ್ರಬಲ ನೀವು ಈಸಿಯಾಗಿ ನೋಡ್ಕೋಬೋದು. ಮೊಬೈಲ್ ಫೋನ್ ಕೈಯಲ್ಲೇ ಇರುತ್ತೆ, ಚಂದ್ರಬಲ ನೋಡ್ಕೋಬೋದು, ಗುರುಬಲ ಇದೆಯೋ ಇಲ್ವೋ. ಒಂದು ದೃಷ್ಟಿಯಲ್ಲಿ ಇಟ್ಕೊಳ್ಳಿ, ಈ ಸಂಕಲ್ಪ ಅಂತಂಬೋದು ನೀವು ಯಾವಾಗ ಕ್ಲಿಕ್ ಮಾಡ್ತೀರೋ ಆ ಟೈಮ್ ತಗೊಳ್ತದೆ ನೋಡಿ. ಕ್ಯಾಲ್ಕುಲೇಟ್ ಅಟ್ ರಿಯಲ್ ಟೈಮ್. ನೀವು ಇದನ್ನು ಕ್ಲಿಕ್ ಮಾಡೋ ಕಾಲಕ್ಕೆ ಎಷ್ಟು ಟೈಮ್ ಇದೆ ಅದನ್ನು ತಗೊಳ್ತದೆ. ಇದು ಮಾತ್ರ ಸೂರ್ಯೋದಯ ಸಮಯಕ್ಕೆ ತಗೊಳ್ತದೆ, ಸೂರ್ಯೋದಯ ಸಮಯಕ್ಕೆ. ಇದೆರಡಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡ್ರಿ, ಇಲ್ಲೊಂದು ತಿಥಿ ಇದೆ, ಇಲ್ಲಿ ಬೇರೆ ತಿಥಿ ಇದೆ. ಇಲ್ಲಿ ನೋಡಿ, ಇಲ್ಲಿ ರೇವತಿ ನಕ್ಷತ್ರ ಇದೆ, ಇಲ್ಲಿ ಬೇರೆ ಬೇರೆ ನಕ್ಷತ್ರ ಆಗಿಬಿಡ್ತದೆ. ಸರಿ, ಕೃತಿಕಾ ಇದೆ, ಇಲ್ಲಿ ಕೃತಿಕಾ ಇದೆ, ಒಂದೊಂದ್ಸರಿ ಬದಲಾಗ್ತದೆ. ನೋಡಿ, ಇಲ್ಲಿ ತ್ರಯೋದಶಿ ಇದೆ, ಕೃಷ್ಣ ತ್ರಯೋದಶಿ. ಇಲ್ಲಿ ನೋಡಿ ಚತುರ್ದಶಿ ಇದೆ. ಇದು ಸೂರ್ಯೋದಯ ಸಮಯಕ್ಕೆ, ಇದು ರಿಯಲ್ ಟೈಮ್ ಸಮಯಕ್ಕೆ. ಹಾಗಾಗಿ ನೀವು ನೋಡಿಕೊಂಡು ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, ಸೊ ಇದು ಇದಕ್ಕೆ ಸಂಬಂಧಪಟ್ಟದ ಆ್ಯಪು. ಇದಕ್ಕೆ ಸಂಬಂಧಪಟ್ಟ ನಿಮ್ಗೇನಾದರೂ ಬಳಸೋ ಕಾಲಕ್ಕೆ ಏನಾದರೂ ತೊಂದರೆ ಬಂದರೆ ದಯವಿಟ್ಟು ನೀವು ಜಸ್ಟ್ ನನಗೆ ಮೆಸೇಜ್ ಮಾಡಿ ಆ ಫೀಡ್ಬ್ಯಾಕ್ ಫಾರ್ಮಲ್ಲಿ ತುಂಬಿ ಕಳಿಸಿ. ಫೀಡ್ಬ್ಯಾಕ್ ಫಾರ್ಮಲ್ಲಿ ಜಸ್ಟ್ ಟೆಕ್ಸ್ಟ್ ಇರಲ್ಲ. ನೀವು ಫೀಡ್ಬ್ಯಾಕ್ ಫಾರ್ಮಲ್ಲಿ ನೀವೇನು ಮಾಡ್ಬೋದು ಅಂದರೆ, ಕೆಳಗೆ ನಿಮಗೆ ಕೊನೆಯಲ್ಲಿ ಅಡಿಷ್ನಲ್ ಸಜೆಷನ್ಸ್ ಆರ್ ಫೀಡ್ಬ್ಯಾಕ್ ಅಂತ ಇರ್ತಲ್ಲ, ಇದಿಲ್ಲಿ ಟೈಪ್ ಮಾಡಿ ನನಗೆ ಸಬ್ಮಿಟ್ ಮಾಡಿ. ಸ್ಟೂಡೆಂಟ್ಸ್ ಯಾರಾದರೂ ಕನೆಕ್ಟೆಡಲ್ಲಿ ಗ್ರೂಪಲ್ಲಿ ಇರ್ತಾರೆ, ಅವರು ಡೈರೆಕ್ಟಾಗಿ ಮಾಡ್ತಾರೆ. ಯಾರಾದರೂ ಗೊತ್ತಿಲ್ಲದವ್ರು ಇದ್ದರೆ ದಯವಿಟ್ಟು ಇದರಲ್ಲಿ ಮಾಡ್ಬೋದು. ಅಥವಾ ನೀವು ವಾಟ್ಸಾಪಲ್ಲಿ ಶೇರ್ ಮಾಡಬೇಕು ಅಂತಂದರೆ ನಾನು ಇಲ್ಲಿ ನಂಬರ್ ಕೊಟ್ಟಿಲ್ಲ, ಮೇ ಬಿ ಬೆಂಬಲ ಸಪೋರ್ಟಲ್ಲಿ ಇರ್ತದೆ. ನಿಮಗೆ ಈ ನಂಬರ್ ಇರ್ತದಲ್ಲ, ಈ ಫೋನ್ಪೇ ನಂಬರ್, ಇದೇ ನನ್ನ ವಾಟ್ಸಾಪ್ ನಂಬರ್. ಈ ನಂಬರಿಗೆ ಕೂಡ ನಿಮ್ಮ ಫೀಡ್ಬ್ಯಾಕನ್ನು ಕಳಿಸ್ಬೋದು. ಓಕೆ, ಸೊ ಇದು ಇವತ್ತಿನ ಪಾಠ, ಈ ಆ್ಯಪ್ ಬಗ್ಗೆ ತಿಳಿಸುವಂಥದ್ದು. ಯಾಕಂದರೆ ನಿಮ್ಮ ನೆಕ್ಸ್ಟ್ ಮುಹೂರ್ತದ ಕ್ಲಾಸ್ ಬರುತ್ತಲ್ವ, ಮುಂಚಿತವಾಗಿ ಆ್ಯಪ್ ಮಾಡಿದರೆ ಅದರಿಂದ ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ಸುಲಭ ಅಂತ ಈ ಆ್ಯಪನ್ನು ಟೆಸ್ಟಿಂಗ್ ಆಯಿತು. ಟೆಸ್ಟಿಂಗ್ ಆದಮೇಲೆ ಪಬ್ಲಿಕ್ ಕೊಡ್ತಾ ಇದ್ದೇನೆ. ನೀವು ಬಳಸಿ. ಏನಾದರೂ ಡೌಟ್ಸ್ ಬಂದರೂ ಅಥವಾ ಏನಾದರೂ ಫೀಡ್ಬ್ಯಾಕ್ ಇದ್ರೂ ದಯವಿಟ್ಟು ಕಳಿಸಿದ್ರೆ ಮತ್ತೆ ಇಂಪ್ರೂವ್ ಮಾಡಿ ಮತ್ತೆ ಜನಗಳಿಗೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಇದು ಇವತ್ತಿನ ಪಾಠ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ನಮೋ ನಮಃ.